ನನ್ನ ಗುರುದೇವನಿಗೂ ಹಾಗೂ ಮಹಿಪೀಠದ ಮಹಾತ್ಮರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಈ ಗೋಷ್ಠಿಯ ವ್ಯವಸ್ಥಾಪಕರಿಗೂ ನಿರ್ದೇಶಕರಿಗೂ ಗುರುವಾರಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಹಾಗೂ ಈ ಗೋಷ್ಠಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಆಗಮಿಸಿರುವ ಆತ್ಮ ಬಂಧುಗಳಾದ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಈ ಒಂದು ಕಾರ್ಯಕ್ರಮಗಳು ಬರ್ತಾ ಬರ್ತಾ ನಮಗೆ ಸ್ಥೂಲ ಮಟ್ಟದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇದರ ಒಂದು ಮೌಲ್ಯ ಸರಿಯಾಗಿ ನಾವು ಮನವರಿಕೆ ಮಾಡ್ಕೊಂಡಿಲ್ಲ ಅಂತ ಆಗುತ್ತೆ. ಇದರ ಒಂದು ಬೆಲೆ, ಮನಸ್ಸಿನ ಬೆಲೆ, ನಮ್ಮ ಬುದ್ಧಿಯ ಬೆಲೆ, ಇಂದ್ರಿಯಗಳ ಬೆಲೆ ತಿಳಿಯದೆ ಅವನ್ನೆಲ್ಲ ಮೂಲೆಗೆ ತಳ್ಳಿಬಿಟ್ಟಿದೀವಿ. ಮನಸ್ಸಿನ ಶಕ್ತಿ ಏನಿದೆ ಅದನ್ನ ಮೂಲೆಗೆ ತಳ್ಳಿಬಿಟ್ಟಿದೀವಿ. ಹೀಗಾಗಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬೇಕಾಗಿದ್ದರೆ ನಾವು ಒಂದ್ ಸ್ವಲ್ಪ ಉದಾಹರಣೆಗಳು ಅಥವಾ ಉಪಮಾನಗಳ ಮೂಲಕ ನಿಮ್ಗೆಲ್ಲ ತಿಳಿದಿರೋ ವಿಚಾರ, ಏನು ಹೆಚ್ಚಿನ ಭಾಷಣದಿಂದ ಏನು ಪ್ರಯೋಜನ ಕಡಿಮೆ ಇರುತ್ತೆ. ನಾವು ಎರಡು ಈಗ ಏನ್ ಹೇಳ್ತೀವಿ, ಈಗ 11 ಗಂಟೆ 5 ನಿಮಿಷ ಆಗಿತ್ತು ಅಂದ್ರೆ 11 ಗಂಟೆ 1 ಅವರ್ನಲ್ಲಿ ಯಾವುದೋ ಒಂದು, ಈ ತಿಪ್ಪೇಸ್ವಾಮಿ ಹೇಳಿದವು ನನ್ನ ಮಾತುಗಳಲ್ಲ, ಆ ಮಹಾತ್ಮರುಗಳ ಮಾತುಗಳು ನಿಮ್ಮ ಮುಂದೆ ಇಡ್ತೀನಿ, ನಾವು ಗಮನಕ್ಕೆ ತರ್ತೀವಿ, ನಾನು ಮನವರಿಕೆ ಮಾಡ್ಕೊಂತೀವಿ. ಈ ಪಾಯಿಂಟ್ಗಳಲ್ಲಿ ಯಾವುದೋ ಒಂದು ನಾವು ಇಟ್ಟುಕೊಂಡು ದೈನಂದಿನ ಜೀವಿತದಲ್ಲಿ ಕ್ಷಣ ಕ್ಷಣಕ್ಕೂ ಹೆಜ್ಜೆಗೂ ಪ್ರಯೋಗದಿಂದ ಅದನ್ನು ಅಭ್ಯಾಸ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಈ ಗೋಷ್ಠಿಗಳು ಯಾಕೆ ಸಮಾರಂಭ ಸೇರೋದ್ರ ಒಂದು ಲಾಭ ಏನಂದ್ರೆ, ಒಂದು ಉದಾಹರಣೆ, ಈಗ ಬೇಳೆ, ತೊಗರಿ ಬೇಳೆ ರೇಟು ಒಂದು 100 ರೂಪಾಯಿ ಕೆಜಿ ಇರುತ್ತೆ ಅನ್ಕೊಳ್ರಿ. ಅದ್ರಲ್ಲಿ ಒಂದು 50 ಗ್ರಾಮ 100 ಗ್ರಾಮ ಕಲ್ಲು ಇರುತ್ತೆ. ಅದ್ರಲ್ಲಿ ನಾವು ಆ ಕಲ್ಲಿನ ಬೆಲೆನು ಎಷ್ಟಾಯ್ತು, 100 ರೂಪಾಯಿ ಆಯ್ತು ಕಲ್ಲಿನ ಬೆಲೆ. ಯಾಕಂದ್ರೆ 1 ಕೆಜಿ ಬೇಳೆ ತೂಗಿದ ಮೇಲೆ ಅದು 100 ಇರುತ್ತೆ. ಕಲ್ಲು ಹೊರಗೆ ತೆಗೆದು ಹಾಕಿದ್ರೆ ಕಲ್ಲಿನ ಬೆಲೆ ಏನೈತೆ, ಕಡಿಮೆ. ಕಲ್ಲಿಗೆ ನೋ ವ್ಯಾಲ್ಯೂ. ಆ ರೀತಿ ನಾವು ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥ ಆಧ್ಯಾತ್ಮಿಕ ಜೀವಿಗಳು ನಾವು ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ರು, ಇದ್ದವರೇ 2 ಜನ ಆಗ್ಲಿ ಅಲರ್ಟ್ ಆಗಿ ಹೇಳಿದಂತ ವಿಚಾರಗಳು ನಾವು ಮನನ ಮಾಡ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಮಗೆ ಸಾಧನೆಯಲ್ಲಿ ಜ್ಞಾಪಿಸ್ಕೊಂಡು ಮಾಡಕ್ ಅನುಕೂಲ ಆಗುತ್ತೆ. ಈಗ ನಾವೀಗ ಈ ಬಾಗಿಲೊಳಗೆ ಬರುವಾಗ ನಮ್ಮ ಸಂಕಲ್ಪಗಳು ಹೇಗಿರ್ಬೇಕಂದ್ರೆ, ನಾವು ಈಗ ಪರಮ ಗುರು ಚರಣ ಸನ್ನಿಧಿಯಲ್ಲಿ ಇರುತ್ತೇವೆ, ನಾವು ಎಲ್ಲರೂ ಏಕತ್ವದಿಂದ ಆತ್ಮಗಳು ಒಂದೇ, ಆತ್ಮ ಬಂಧುಗಳು ನಾವೆಲ್ಲ, ಏರುಪೇರು ಇದ್ರೂ ಸಹ ಒಂದೇ ಅನ್ನುವ ಮನೋಭಾವನೆಯಿಂದ ಒಳಗೆ ಪ್ರವೇಶ ಮಾಡಿ ನಾವು ಆ ಸಂಕಲ್ಪದೊಂದಿಗೆ ಇದ್ದಾಗ, ಆ ಮಹಾತ್ಮಗಳು ಜೊತೆಗಿದ್ದಾಗ ಬೇಳೆ ರೇಟಿನ ಬೆಲೆ ನಾವು, ಹೊರಗೋದಾಗ ಕಲ್ಲಿನ ರೇಟ್ ಬೆಲೆ ನಾವು. ಇದು ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ ನಮ್ಗೆ ಪರಿಷ್ಕಾರವಾಗಿ ಅರ್ಥವಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಳೆ ಬೆಲೆಯಲ್ಲಿ ಕಲ್ಲಿನ ಬೆಲೆ, ಹೀಗೆ ಕೆಲವು ಉಪಮಾನಗಳು ನಮ್ಮೊಳಗೆ ಅದ್ಭುತವಾದ ಶಕ್ತಿ ಇದೆ ಅನ್ನೋದಕ್ಕೊಂದು, ಅದು ಒಂದು ಉದಾಹರಣೆ ಹೇಳ್ತೀನಿ. ಈ 2 ಕಣ್ಣುಗಳು 1-2 ಅಂಗುಲಕ್ಕಿಂತ ಕಡಿಮೆ ಇರಬಹುದು. ಇವು ಆಕಾಶದ ಕಡೆ ಮೇಲೆ ನೋಡಿದಾಗ ಅದರಲ್ಲಿರ್ತಕ್ಕಂಥ ಕಪ್ಪು ಮೋಡ, ಬಿಳೆ ಮೋಡ, ಅಲ್ಲಿ ಚುಕ್ಕಿಗಳು, ಚಂದ್ರ ಕ್ಷಣಾರ್ಧದಲ್ಲಿ ಅದು ವಿವರಿಸುತ್ತೆ. ಲಕ್ಷಾಂತರ ಮೈಲಿ ದೂರ ಇರ್ಬೋದು ಆಕಾಶ. ಅದ್ಭುತವಾದ ಶಕ್ತಿ ಈ ಶರೀರದೊಳಗೆ ಇದೆ ಅನ್ನೋದಕ್ಕೆ ಇದು ಒಂದು ನಿಮ್ಗೆ ಉದಾಹರಣೆ, ಮನವರಿಕೆ ಕೊಡ್ತಾ ಇದೆ. ಇಷ್ಟರ ಜೊತೆಗೆ ನಾವು ಇನ್ನೊಂದು ಮಾಡ್ತಾ ಇದ್ವಿ ದೈನಂದಿನ ಜೀವಿತದಲ್ಲಿ. ಇತರೆಯವರಿಗೆ ನಾವು ಟೀಕ್ಸೋದು ಗೊತ್ತು, ನಮ್ಗೆ ಅವರ ಲೆಕ್ಕಾಚಾರಗಳು ಅಳತೆ ಮಾಡಿ ಅವ್ರ ಸಾಮರ್ಥ್ಯಗಳನ್ನು ವಿಶ್ಲೇಷಿಸಬಲ್ಲವರು ನಾವು. ಆದ್ರೆ ತನ್ನನ್ನು ತಾನು ನೋಡಿಕೊಳ್ಳಲು ಅಸಮರ್ಥನಾಗಿದ್ದಾನೆ. ಏನು ಸ್ವಯಂ ಪರಿಶೀಲನೆ ಮಾಡ್ಕೊಳ್ಳಕ್ ನಾವು ಅಸಮರ್ಥರಾಗಿದ್ದೇವೆ. ನಮ್ಮನ್ನು ನಾವು ಬೇರೆಯವ್ರನ್ನಲ್ಲ, ಇದು ಆಧ್ಯಾತ್ಮಿಕ ಚಿಂತಕರಿಗೆ ಮುಂದೆ ಹೇಳ್ತಕ್ಕಂಥ ವಿಧಿಕೆ, ಇವು ಫೌಂಡೇಶನ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನ ನಾನು ಸಬ್ಜೆಕ್ಟ್ಗೆ ಹೋಗಿಲ್ಲ ನಾನು. ಇವು ಯಾಕಂದ್ರೆ ಉಪಮಾನಗಳು, ಉದಾಹರಣೆಗಳು ನಮ್ಮ ದೈನಂದಿನ ಜೀವಿತದಲ್ಲಿ ನಿಜವೇ ಇಲ್ಲ ಅಂತ ನಾವು ಪ್ರಯೋಗ ಮಾಡಿ ನೋಡ್ಬೇಕಾಗಿದೆ. ನಮ್ಮಲ್ಲಿ ಶಕ್ತಿ ಇರೋದನ್ನೋದಕ್ಕೆ ಈ ಕಣ್ಣುಗಳು ಉದಾಹರಣೆ ಕೊಟ್ಟು ಹೇಳಿದೆ. ಕಲ್ಲಿನ ಬೆಲೆ ಹೇಳಿದ್ದು ಹಿಂಗೆ. ಈಗ ನನಗೆ 3 ಸಬ್ಜೆಕ್ಟ್ಗಳು ಕೊಟ್ಟಿದ್ದಾರೆ.
ಅದರಲ್ಲಿ ಏನು ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿರೋದೆ. ಶಾರ್ಟ್ ಆಗಿ ಒಂದೊಂದು ಸ್ವಲ್ಪ ಪಾಯಿಂಟ್ಸ್ ವಾರ ಹೇಳ್ಕೊಂತ ಹೋಗ್ತೀನಿ. ಈಗ ಆಧ್ಯಾತ್ಮಿಕ ರಸವಿದ್ಯೆ ಒಂದು, ದೇವಸ್ಥಾನದ ಹೊಸ್ತಿಲಲ್ಲಿ ಅಂದ್ರೆ ದೇವಸ್ಥಾನದ ಬಾಗಿಲಲ್ಲಿ ಹೊರಾಂಗಣದಲ್ಲಿ ನಾವು ಉಮೇದುವಾರ ಹೋಗಿ ಅಲ್ಲಿ ನಿಂತಿರ್ತೀವಿ, ಅಲ್ಲಿರ್ತೀವಿ. ಮೂರನೇದಾಗಿ ಬುದ್ಧ ವಾಕ್ಯ ಅಂತ 3 ಇದಾವೆ. ಅಂದ್ರೆ ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಲೆಸನ್ಸ್ ಎಲ್ಲಿಗಿದಾವಂದ್ರೆ, ನಾವು PUC ಹಂತದಲ್ಲಿ ಇದೀವಿ, ಆ ಪಾಠಗಳು ಎಲ್ಲದು ಡಿಗ್ರಿ PhD ಲೆವೆಲ್ಗೆ ಇದಾವೆ. ನಾವು ಅರ್ಥ ಮಾಡ್ಕೊಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದೇನೋ ನಮ್ಮ ಹಿಂದಿನ ಜನ್ಮದ ಅದೃಷ್ಟವೇನೋ ಮುಂದಿನ ಲೆಸನ್ಗಳೆಲ್ಲ ನಮ್ಗೆ ಹೇಳ್ತಾ ಇದಾರೆ. ನಾವು ಪ್ರವೃತ್ತಿಯಲ್ಲಿ ಇದೀವೋ, ನಿವೃತ್ತಿಯಲ್ಲಿ ಇದೀವೋ, ಯೋಗ ಮಾರ್ಗದಲ್ಲಿ ಇದೀವೋ. ಈಗ ನಮ್ಮ ಪ್ರೊಸೀಜರ್ ಈ ಗ್ರಂಥದ ಯೋಗ ಮಾರ್ಗದ್ದಿದ್ದು. ಹೊರಾಂಗಣ ಅಂದ್ರೆ ಪ್ರವೃತ್ತಿ ಇಲ್ಲ, ನಿವೃತ್ತಿಗೆ ಹೋಗಿ ಯೋಗ ಮಾರ್ಗಕ್ಕೆ. ಈಗ ನಾವು ಪ್ರವೃತ್ತಿಯಲ್ಲಿ ಜ್ಞಾಪಿಸ್ಕೊಂಡ್ರೆ ತಮೋಗುಣ, ರಜೋಗುಣ, ಸತ್ವಗುಣ ಇವು 3 ದಾಟಿದ್ಮೇಲೆ ನಾವು ನಿವೃತ್ತಿಗೆ ಹೋಗಿ. ಈಗ ಎಲ್ಲಿದ್ವಾ ಅವ್ರವ್ರಿಗೆ ಸ್ವಯಂ ಪರಿಶೀಲನೆ ಮಾಡ್ಕೋಬೇಕು. ತನ್ನನ್ನು ತಾನು ತಿಳಿಯಲು ಅಸಮರ್ಥನು ಅಂತ ಪಾಯಿಂಟ್ ಯಾಕೆ ಹೇಳ್ದಂದ್ರೆ, ನೆಪ್ಪಿರ್ಲಿ ಮುಂದಿನ ಪೀಠಿಗೆ ಅಂತ. ನಿವೃತ್ತಿ ಬಂದೈತಂದ್ರೆ ಅಲ್ಲಿ ಯೋಗ ಮಾರ್ಗ ನಿವೃತ್ತಿ ಮಟ್ಟದಲ್ಲಿ ಬರ್ತದೆ. ಉಮೇದುವಾರಿ, ಸ್ವೀಕೃತ, ಗುರುಪುತ್ರ. ಈಗ ಗುರುಪುತ್ರದ ಹಂತದ ಲೆಸನ್ ಇದು. ನಾವು ಹೊರಾಂಗಣಕ್ಕೆ ಹೋಗ್ಬೇಕಾಗಿದ್ರೆ ನಾವ್ ಎಲ್ಲಿದ್ದ ಎಲ್ಲಿಗೆ ಹೋಗುದು? ಬೆಟ್ಟ, ತುಂಬಾ ಕಡಿದಾದ ಬೆಟ್ಟ, ಬಿಳಿಯ ಸ್ಫಟಿಕದಿಂದ ರಚಿಸಲ್ಪಟ್ಟ ದೇವಸ್ಥಾನ ಜ್ವಾಜಲ್ಯಮಾನವಾಗಿದೆ. ಅಂತರಂಗದಲ್ಲಿ ಮತ್ತೆ ಒಳಾಂಗಣ, ಅದು 4 ಭಾಗಗಳಿಂದ ಕೂಡಿದೆ ಅಂತೆ. ವಿಶೇಷವಾದ ಅಂತರ. ಒಳಗೋದರು ಸ್ವಲ್ಪ ಸಂಖ್ಯೆ ಇರ್ತಾರಂತೆ, ಹೊರಗಡೆ ಸಹಸ್ರಾರು ಸಂಖ್ಯೆಗಳು ಇರ್ತಾರಂತೆ ಹೊರಾಂಗಣದಲ್ಲಿ. ಗರ್ಭಗುಡಿ ಒಳಗೆ ಇನ್ನು ಅದ್ಭುತವಾದ ಶಕ್ತಿ ಸಾಮರ್ಥ್ಯವುಳ್ಳವರು ಒಳಗೋಗಿರ್ತಾರಂತೆ ಹೊರಾಂಗಣಕ್ಕಿಂತ. ಇದು ಯಾಕೆ ನಾವು ಮನವರಿಕೆ ಮಾಡಬೇಕಾಕಂದ್ರೆ, ನಮ್ಮ ಭವಿಷ್ಯ ಎಷ್ಟು ಮಟ್ಟಿಗೆ ಸಾಗ್ಬೇಕಾಗಿದೆ ಕಡಿದಾದ ಮಾರ್ಗದಲ್ಲಿ. ಲಕ್ಷಾಂತರ 432 ಕೋಟಿ ವರ್ಷಗಳು ಅಂತ ನಮ್ಮ ನಿರ್ದೇಶಕರು ಹೇಳಿದ್ರಲ್ಲ. ಈಗ ಇಬ್ರು ಸಾಕಷ್ಟು ವಿಚಾರ ತಿಳಿಸ್ಬಿಟ್ಟಿದ್ದಾರೆ. ಅಲ್ಲಿಗೆ ಈ ಪ್ರಯಾಣದಲ್ಲಿ ಹೋದಾಗ ವರ್ಷಗಳು ಕಡಿಮೆ ಆಗ್ತವೆ, ಫಾಸ್ಟ್ ಆಗಿ ಹೋಗ್ತೀವಿ. ಈಗ ನಾವು ಕಾಶಿಗೆ ಹೋಗ್ಬೇಕಂದ್ರೆ ಬಸ್ನಲ್ಲಿ 5 ದಿನ ಆಗ್ಬೋದು, ಟ್ರೈನ್ನಲ್ಲಿ 4 ದಿನ ಆಗ್ಬೋದು. ಅದೇ ಫ್ಲೈಟ್ ನಲ್ಲಿ ಹೋಗ್ಬಿಟ್ರೆ ಬೆಂಗಳೂರು ಟು 4 hours. ಈ 1-2 ಚೌಚೌವೇನನ್ನ ತಗೊಂಡು ತಿಂದ್ಬಿಟ್ರೆ ಫ್ಲೈಟ್. ಈಗ ನಮ್ದು ಜರ್ನಿ ಅಂತಂದ್ರೆ ಫ್ಲೈಟ್ ಜರ್ನಿ. ಫ್ಲೈಟ್ ಜನ್ಗೆ ಸಾಕಷ್ಟು ಹಣ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಈ ರೀತಿ ಆದಂತ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕಾಗಿದ್ರೆ ಫ್ಲೈಟ್ ಜೀವನ ನಮ್ದು. ಈಗ ನಾವು ಎಲ್ಲವನ್ನು ಲೌಕಿಕ ಪ್ರಪಂಚದಿಂದ ದೂರ ಇರ್ಬೇಕಾಗುತ್ತೆ. ಸ್ವಲ್ಪ ಅದರ ಬಗ್ಗೆ ಪ್ರಯತ್ನ ಮಾಡಿ ಈ ದೈನಂದಿನ ಜೀವಿತಕ್ಕೆ ಶರೀರಗಳು ದುಡಿಬೇಕು. ಅವು ನಿರಂತರವಾಗಿ ದುಡಿತಲೇ ಇರ್ತವೆ. ನಮಗೆ ಸಿಕ್ಕಿರೋ ಒಂದು ಅವಕಾಶನ ಉಪಯೋಗ ಪಡಿಸ್ಕೊಳ್ಳೋದು ಈ ಒಂದು ಸಭೆಗಳಿಗೆ ಯಾವಾಗ ತಪ್ಪದಂಗೆ ನೀವು ಬರೋದಲ್ಲದೆ ನಿಮ್ಮ ಜೊತೆಗೆ ಒಬ್ಬನ ಕರ್ಕೊಂಡ್ ಬರ್ರಿ. ಅವ್ರನ್ನು ಹಿಂದಿರೋರು ನಾವ್ ಹೇಳ್ಕೊಂಡ್ ಬಂದಾಗ ಆಗುತ್ತೆ. ಅವ್ರು ಹೇಳಿದ್ರು ಬರ್ತಾರೋ ಬಿಡ್ತಾರೋ, ನಾವ್ ಹೇಳೋ ಕರ್ತವ್ಯ ನಾವ್ ಹೇಳ್ಬೇಕು ಅವ್ರಿಗೆ. ಬರ್ರಪ್ಪ ಒಂದು ಕಾರ್ಯಕ್ರಮ ಐತೆ ಹೋಗೋಣ ಅಂತೇಳಿ. ಇದು ಈ ರಸ. ಇದು ಈಗ ಆಧ್ಯಾತ್ಮಿಕ ರಸವಿದ್ಯೆ ಅಂದ್ರೆ ಈ ಕಬ್ಬಿಣದಂತಹ ವಿಕಾರ ರೂಪವಾದ ಸ್ವಭಾವವನ್ನು ಚಿನ್ನದಂತದ ಪ್ರಶಾಂತವಾದ ಸ್ವಭಾವವನ್ನಾಗಿ ಪರಿವರ್ತಿಸಿಕೊಳ್ಳುವುದೇ ಆಧ್ಯಾತ್ಮಿಕ ರಸವಿದ್ಯೆ ಅಂತ ಕರೀತಾರೆ. ಕಬ್ಬಿಣದಂತಹ ರಪ್ಪು, ಚಿನ್ನ ಬಹಳ ಅದ್ಭುತವಾಗಿ ಬಹಳ ಸೌಂದರ್ಯ, ಅದು ಬೆಲೆ ಜಾಸ್ತಿ. ಕಬ್ಬಿಣದ ಬೆಲೆ 60ರಿಂದ ಒಂದು 100 ರೂಪಾಯಿ ಇರ್ಬೋದು. ಟಾಟಾ ಕಂಪ್ನಿ ಬೇಡ, ಇನ್ನೂ ಒಂದು 10-20 ಹೆಚ್ಚಿಗೆ ಹಾಕೋಣ. ಕಬ್ಬಿಣದ ಬೆಲೆ 120 ರೂಪಾಯಿ ಪರ್ ಕಿಲೋ 1 kgಗೆ. ಇದು ಚಿನ್ನದ ಬೆಲೆ ಒಂದು 50-100 ಗ್ರಾಮ್ಗೆ 50,000 ಇರ್ಬೇಕೇನೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ಒಂದು 50 ಅಂದ್ರೆ 1 kgಗೆ ಎಷ್ಟಾಗುತ್ತೆ? 5 ಲಕ್ಷ 10 ಲಕ್ಷ 50 ಲಕ್ಷ ಆಗುತ್ತೆ ನೋಡಿ ಚಿನ್ನದ ಬೆಲೆ. ಕರೆಕ್ಟ್, 1 kgಗೆ. ಕಬ್ಬಿಣದ ಬೆಲೆ 120 ರೂಪಾಯಿ, ಚಿನ್ನದ ಬೆಲೆ 50 ಲಕ್ಷ. ಅಂತಹ ಮಾರ್ಪಾಡು ಮಾಡ್ಕೊಬೇಕಂತೆ ನಮ್ಮ ಭಾವನೆಗಳನ್ನು, ಸ್ವಭಾವಗಳನ್ನು ಎಲ್ಲಿಂದ ಎಲ್ಲಿಗೆ ನಾವು ಪರಿವರ್ತನೆಗೊಳಿಸ್ಬೇಕಾಗಿ. ಅದಕ್ಕೆ ಬೆಲೆ ಎಷ್ಟು ಬರುತ್ತೆ ಅನ್ನೋದಕ್ಕೆ ಅವರು ಪೇಷಂಟ್ ಹೇಳಿರೋ ಮಾತು, ನಂದಲ್ಲಿದು ಅನಿಬೇಸೆಂಟ್ರಿ ಹೇಳಿರೋ ಮಾತು, ನಿಮ್ಮ ಸ್ವಭಾವಗಳನ್ನು ಪರಿವರ್ತಿಸಿ. ಕಬ್ಬಿಣದ ಬೆಲೆಕ್ಕೂ ಚಿನ್ನದು ಅದು ಒಂದು ಉಪಮಾನ ಕೊಟ್ಟಿದ್ದಾರೆ ಅವರು. ನಾವು ಇಂಥವನ್ನು ಒಂದು ಹಕ್ಕ ಇಟ್ಕೋಬೇಕಾಗುತ್ತೆ. ಈ ಚಿನ್ನದಕ್ಕೆ ಕಬ್ಬಿಣದಕ್ಕೆ ಏನು ಏರ್ಪೇರು
ನಾವಿಷ್ಟು ಕಷ್ಟ ಜೀವನ ಬಟ್ಟು ಮನೆಯಲ್ಲಿ ನಮ್ಮ ಕೆಲಸಗಳು ಇರ್ತಾವೆ ಸಾಕಷ್ಟು. ಮನೆಗೆ ಮಕ್ಕಳು, ಮೊಮ್ಮಕ್ಕಳು, ಅಧಿಕಾರಿಗಳು, ಅವು ಇವು 108 ಇರ್ತಾವೆ. ಒಬ್ಬೊಬ್ಬ ಮನುಷ್ಯರಿಗೆ ಯಾರು ಇರಲ್ಲ. ಈಗ ನಮ್ಮ ನಿರ್ದೇಶಕರು ಇರ್ತೇವೆ, ನಮ್ಮ ಅಧ್ಯಕ್ಷರು ಇರ್ತವೆ. ಆದ್ರೂ ನಾವ್ ಇಲ್ಲಿ ಇದೀವಿ ಅಂದ್ರೆ ಇದಕ್ ಬೆಲೆ ಮುಂದೆ ಎಷ್ಟೈತೆ? ಚಿನ್ನದ ಬೆಲೆ 50 ಅರ್ಧ ಕೋಟಿ. ಅದು ಇದು 120 ರೂಪಾಯಿ ಲೌಕಿಕದ್ದು. ಇನ್ನೊಂದು ಬಸವಣ್ಣವ್ರು ಹೇಳ್ತಾರೆ, ಸಾಸಿವೆ ಎಷ್ಟು ಸುಖಕ್ಕೋಸ್ಕರ ಸಾಗರದಷ್ಟು ಕಷ್ಟ ಅಂತ. ಬಹಳ ಶರಣರು ಬಹಳ ಸಿಂಪಲ್ ಆಗಿ ಹೇಳಿದಾರೆ. ಅವನ್ನ ಮತ್ತೆ ನಮ್ಗೆ ಜಂಗಮರಿರೋರು ಒಂದ್ 3 ಅಣ್ಣನ್ ಗೊತ್ತಲ್ಲ, ಅವ್ರೆಲ್ಲರೂ ಮಾತಾಡ್ತಿದ್ವಿ ನಾವೆಲ್ಲ. ನಾನು ಅವಾಗ ನೆಗ್ಲೆಕ್ಟ್ ಮಾಡ್ತಿದ್ವಿ. ಈಗ ಅವ್ರನ್ನ ನೆನೆಸ್ಬೇಕಾಗಿದೆ. ಇಂಥ ಒಂದು ಸಂದರ್ಭನ ನಾವು ಕಳ್ಕೋಬಾರ್ದು. ಈ ಸಂಖ್ಯೆ ಕಡಿಮೆ ಇರೋದ್ರಿಂದ ನಾವು ಸಹ ಬಂದರೆ ಮನನ ಮಾಡ್ಕೊಂಡು ಹೋಗೋಣ. ಈಗ ಭಾವನೆಗಳನ್ನು ಪರಿವರ್ತಿಸಿಕೊಳ್ಳಬೇಕು ಅಂತ ಅವ್ರು ಹೇಳಿದಾಗ, ನಮ್ಮ ಸ್ವಭಾವಗಳನ್ನು, ಹೊರಾಂಗಣ, ಮನಸ್ಸಿನ ಸ್ವಾಧೀನತೆ, ಕೌಶಲ್ಯ ರಚನೆ, ಇವೆಲ್ಲವುಗಳು ಇದಕ್ಕೆ ಮೂಲಭೂತವಾಗಿ. ಅವು ಭಾವನೆಗಳನ್ನು ಯಾವ ರೀತಿ ಪರಿವರ್ತಿಸಬೇಕಂದ್ರೆ, ಇವು 3 ಮುಖಗಳಾದ್ರೂ, ಒಂದೊಂದು ಮುಖ ಬೇರೆ ಆದ್ರೂ 3 ಮುಖಗಳು ಸಹ ಒಂದೇ ಅಂತ ಹೇಳ್ತಾರೆ ಅವ್ರು. ಬೇರೆ ಬೇರೆ ಮುಖಗಳಿದ್ರು ನಮ್ಮ ಆಲೋಚನೆಗಳು, ಭಾವನೆಗಳು, ಕೌಶಲ್ಯ, ಈ 3 ಬೇರೆ ಬೇರೆ ಪದಗಳಿದ್ರು ಅವು 3 ಒಂದೇ ಮುಖಗಳು. ಈ 3 ಏಕಕಾಲದಲ್ಲಿ ವ್ಯಕ್ತವಾಗಬೇಕು ಅಂತ ಹೇಳ್ತಾರೆ ಅವರು. ಈ 3 ಮುಖಗಳು ಒಂದೇ ಮುಖ. ಈ ಒಂದು ಮುಖ ನಾವು ನಮ್ಮ ಪ್ರಬಲವಾದ ಇಚ್ಛಾಶಕ್ತಿಯಿಂದ, ಅಂದರೆ ಉನ್ನತ ಮಟ್ಟದ ಕೇಂದ್ರದಿಂದ, ಆ ಶಕ್ತಿಯ ಮುಖಾಂತರವಾಗಿ, ಆ ಒಂದು ಪ್ರಯೋಗದಿಂದ, ಇಚ್ಛಾಶಕ್ತಿಯ ಪ್ರಯೋಗದಿಂದ ಈ ವಿರೂಪ, ಈ ಕುರೂಪ, ಈ ನೀಚ ಋಣಾತ್ಮಕ ಶಕ್ತಿಗಳನ್ನು ಪರಿವರ್ತಿಸಿಕೊಳ್ಳಬೇಕು. ಯಾವ ಪ್ರಜ್ಞೆ? ಉನ್ನತ ಮಟ್ಟದ ಪ್ರಜ್ಞೆಯ ಇಚ್ಛಾಶಕ್ತಿಯಿಂದ. ಇಲ್ಲಿ ಇಚ್ಛೆ, ಕ್ರಿಯೆ, ಜ್ಞಾನ ಅಂತ ಹೇಳಿದ್ರು ನಮ್ಮ ಮುಂಚೆ ಇವರು. ಆ ಅದ್ಭುತವಾದ ಶಕ್ತಿ, ಇಚ್ಛೆ ನಮ್ಮೊಳಗೆ ಇದೆ, ಹೊರಗಡೆ ಇಲ್ಲ. ಅದಕ್ಕೆ ಆ ಒಂದು ಇಚ್ಛಾ ಶಕ್ತಿಯಿಂದ ಈ ಭಾವನೆಗಳನ್ನು ಪರಿವರ್ತಿಸಿಕೊಳ್ಳಬೇಕು. ಧನಾತ್ಮಕ ಶಕ್ತಿಗಳನ್ನಾಗಿ ಪರಿವರ್ತಿಸಿಕೊಳ್ಳಬೇಕು. ಪಾಸಿಟಿವ್ ವೈಬ್ರೇಷನ್ಸ್, ನೆಗೆಟಿವ್ ವೈಬ್ರೇಷನ್ಸ್ ಆಲೋಚನೆಗಳಲ್ಲಿ ಬರುತ್ತವೆ, ಭಾವನೆಗಳಲ್ಲಿ ಬರುತ್ತವೆ. ಇವುಗಳನ್ನು ನಾವು ಬದಲಾಯಿಸಿಕೊಳ್ಳಬೇಕು. ನೆಗೆಟಿವ್ ವೈಬ್ರೇಷನ್ಸ್ ಅಂದ್ರೆ, ಈ ಮೊಬೈಲ್ನಲ್ಲಿ ಯಾವನ್ನ ಒಳ್ಳೆ ವಿಚಾರ ಬಂದ್ರೆ ಸೇವ್ ಮಾಡ್ಕೊಂತೀವಿ, ಬೇಕಿಲ್ಲದ ವಿಚಾರ ಡಿಲೀಟ್ ಮಾಡ್ತೀವಿ. ಹಂಗೆ ನಮ್ಮ ಮನಸ್ಸಿನೊಳಗೆ ಕೆಟ್ಟ ವಿಚಾರಗಳು, ಆಲೋಚನೆಗಳು, ಸ್ವಾರ್ಥಪರವಾದಂತ ಏನೇ ಬರ್ಲಿ, ಅಥವಾ ಕೋಪ ಬರ್ಲಿ, ಆವೇಶ ಬರ್ಲಿ, ಉದ್ವೇಗಗಳು ಬರ್ಲಿ, ಇದು ಯಾಕೆ ಬರ್ತೈತೆ ಅದನ್ನ ಸರಿಯಾಗಿ ಗಮನಿಸಿ ನೋಡಿ ಅದನ್ನ ಡಿಸ್ಕ್ವಾಲಿಫೈಡ್ ಮಾಡ್ಬೇಕು. ಕೃಷ್ಣಾಜಿ ಅವ್ರು ಹೇಳೋ ಮಾತು ಆಲೋಚನೆಯಲ್ಲಿ. ಈಗ ಸದ್ಭಾವನೆ ಇದ್ದದನ್ನ ಅದನ್ನ ಸೇವ್ ಮಾಡ್ಕೋಬೇಕು ನಾವು. ಇಂಥ ಒಂದು ಧನಾತ್ಮಕ ಶಕ್ತಿಗಳಿಗೆ ನಾವು ಯಾವಾಗಲೂ ಪ್ರೋತ್ಸಾಹ ಕೊಟ್ಟು ನಾವು ಪ್ರಯತ್ನ ಮಾಡಿದಾಗ ಅದು ಪರಿವರ್ತನೆ ಆಗಲು ಸಾಧ್ಯ. ಪ್ರಯತ್ನ ಮಾಡ್ಬೇಕು. ಇದ್ರ ಜೊತೆಗೆ ಇನ್ನೂ ಒಂದು ಮುಖ ಹೇಳ್ತಾರೆ ಅವ್ರು, ಇದನ್ನು ಪರಿವರ್ತಿಸ. ಅದು ಏನು ಮುಖ ಅಂದ್ರೆ, ಆಸೆಯ ಮುಖವಾಡ. ಆಸೆ ಅನ್ನೋದು ನಮ್ಮಲ್ಲಿ ಇದೆ. ಆ ಆಸೆಯಿಂದ ನಾವು, ನಮ್ಗೆ ಅಧಿಕಾರ ಬೇಕು, ಅಂತಸ್ತುಗಳು ಬೇಕು, ಕೀರ್ತಿ ಬೇಕು, ಇನ್ನೇನೇನೋ ಬೈಕೆ ಆಸೆಗಳಿಂದ ನಾವು ಶ್ರಮ ಪಟ್ಟು ಕಷ್ಟ ಬಿದ್ದು ದುಡಿಯೋಕ್ ಪ್ರಾರಂಭಿಸ್ತೀವಿ. ಆದ್ರೆ ಆ ಕಷ್ಟ ಬೀಳ್ಬೇಕು, ದುಡಿಯಕ್ಕೆ ಇಲ್ಬೇಕು, ಅದನ್ನ ಪರಿವರ್ತನೆಗೊಳಿಸ್ಬೇಕು. ಯಾವ ರೀತಿ? ಈಗ ಜ್ಞಾನಿಗಳು, ತ್ಯಾಗಿಗಳು, ಅವರು ರಾತ್ರಿ ಹಗಲು ದುಡಿದಷ್ಟು ಮಾನವ ಕೋಟಿ ಕಲ್ಯಾಣಕ್ಕೋಸ್ಕರವಾಗಿ ಅದು ಸೀಮಿತವಾಗಿರುತ್ತೆ. ಅದು ಉದ್ಧಾರವಾಗುತ್ತೆ, ಅವರು ಉದ್ಧಾರವಾಗ್ತಾರೆ, ಲೋಕನೂ ಉದ್ಧಾರ ಆಗುತ್ತೆ. ಇದು ಸ್ವಾರ್ಥಪರವಾದ ಆಸೆ ಅನ್ನೋದು ಮುಖವಾಡ, ಅದು ಒಂದು ಮುಖ ಅಂತ ಹೇಳಿದ್ವಲ್ಲ. ಅದು ಏನು ಮಾಡುತ್ತಂದ್ರೆ, ನಮ್ಮ ಸ್ವಾರ್ಥಕ್ಕೆ ಅದು ಮುಂದುವರಿಯಲ್ಲ, ಅಲ್ಲೇ ಇರ್ತೀವಿ ಕದಂ ತಾಲ್ ಮಾಡ್ಕೊಂಡು. ಮಾರ್ಚ್ ಫಸ್ಟ್ ಮಾಡುವಾಗ ಒಂದೇ ಹತ್ರ ಇರ್ತೀವಿ ಕದಂ ತಾಲ್. ನನಗೆ ಧ್ಯಾನ ಸಿದ್ಧಿಸ್ಲಿಲ್ಲ, ಇನ್ನೊಂದಿಲ್ಲ, 30 ವರ್ಷ ಇಲ್ಲಿದ್ರು ನಮ್ದು ಇಷ್ಟೇ, 20 ವರ್ಷದ ಇಷ್ಟೇ ಅಂದ್ರೆ ನಾವು ಅನುಷ್ಠಾನ ಮಾಡಿಲ್ಲ ಅಂತ ನಾವು ಕ್ವಶನ್ ಮಾರ್ಕ್ ಹಾಕ್ಕೋಬೇಕು ಅಷ್ಟೇ. ಪ್ರಯತ್ನ ನಾವು ಸರಿಯಾಗಿ ಮಾಡಿಲ್ಲ. ಈ ಒಂದು ಆಧ್ಯಾತ್ಮಿಕ ರಸವಿದ್ಯೆಯಲ್ಲಿ ಮುಖ್ಯವಾದಂತ ಈ ಒಂದು ವಿಚಾರಗಳು ಹೇಳ್ತಾರೆ ನೋಡಿ. ಈ ಮಾನವನ ಕಷ್ಟವನ್ನು ನೋಡಿ, ಅದನ್ನೆಲ್ಲ ನೋಡ್ಬಿಟ್ಟು ಈಶ್ವರ ಶಿವ ಏನ್ ಮಾಡ್ತಾರೆ, ಆತ ಬ್ರಹ್ಮಾಂಡ ಅಧಿಪತಿ ಆಗಿರ್ತಾರೆ. ಅವ್ರ ಸ್ವಂತ ಪ್ರಯೋಜನಕ್ಕೆ ಏನೂ ಬೇಕಾಗಿರಲ್ಲ. ಅವ್ರಿಗೇನ್ ಬೇಕು? ಬ್ರಹ್ಮಾಂಡಾಧಿಪತಿ ಆದ್ರೂ ಸಹ ಅವರು ಯಜ್ಞ ರೂಪದ ಕಟ್ಟಳೆಗೆ ಸಂಬಂಧಪಟ್ಟಂತೆ ಲೋಕಕ್ಕೋಸ್ಕರವಾಗಿ ತಿಳಿಲಿ ಅಂತ ಹೇಳ್ಬಿಟ್ಟು ಅವರೂ ಸಹ ಸೇವೆಗೆ ನಿರತರಾಗ್ತಾರೆ. ಏನ್ ಸೇವೆ? ಯಜ್ಞ. ಯಜ್ಞ ಅಂದ್ರೆ
ತನ್ನಲ್ಲಿರ್ತಕ್ಕಂಥದನ್ನ ಸಂತೋಷವಾಗಿ ಮಾನವ ಕೋಟಿ ಮೇಲ್ಮೈಗಾಗಿ ಅದನ್ನ ತ್ಯಾಗ ಮಾಡೋದು, ಕೊಡೋದು. ಯಜ್ಞ ಆದ್ರೆ ತನಗೇನು ಇಟ್ಕೊಂಡಂಗೆ ಸೇವೆ. ಅವ್ರು ಸಾಕಷ್ಟು ಏನು ಮಾಡೋ ಕೆಲಸ ನಿಲ್ದಿದ್ರು ಅವರು ಯಜ್ಞ ರೂಪದಲ್ಲಿ ಮಾಡ್ತಾರೆ. ಆ ಯಜ್ಞಗಳಲ್ಲಿ ಮಹಾಪಂಚ ಯಜ್ಞಗಳು ಅಂತ 5 ಬರ್ತವೆ. 5 ಅಂದ್ರೆ ಮಹಾಪಂಚ ಯಜ್ಞಗಳು 5. ಮೊದಲನೇದು ಪಿತೃ ಋಣ, 2ನೇದು ದೇವಋಣ, 3ನೇದು ಋಷಿ ಋಣ, 4ನೇದು ಅತಿಥಿ ಋಣ, 5ನೇದು ಜೀವಕೋಟಿ ಭೂತಕೋಟಿ ಋಣ ಅಂತ ಹೇಳ್ತಾರೆ. 5 ಯಜ್ಞಗಳು, ಮಹಾಯಜ್ಞಗಳು. ಇವುಗಳಲ್ಲಿ ನಾವು ಹಿಂದಿನ ಜನ್ಮಗಳಲ್ಲಿ ನಾವು ಅವರಿಂದ ಪ್ರಯೋಜನ ಪಡ್ಕೊಂಡಿರ್ತೀವಿ ಅಥವಾ ಪಡ್ಕೊಂಡೇ ಇಲ್ಲದೆ ಇರ್ಲಿ, ಸೇವೆ ಮಾಡ್ಬೇಕು ನಾವು. ಅವರು ಈಗ ಏನು ಬ್ರಹ್ಮಾಂಡದ 26 ಕೆಲಸ ಮಾಡಕ್, ಅವ್ರ ಯಜ್ಞ ಮಾಡಕ್ಕೆ ಏನು ಬೇಕಾಗಿಲ್ದಿದ್ರು ಯಾಕೆ ಮಾಡ್ತಾರೆ? ಅವರು ಒಂದು ಕ್ಷಣ ಡ್ರಾಪ್ ಆಗ್ಯದಂದ್ರೆ ಲೋಕಗಳೇ ನಾಶವಾಗಿ ಹೋಗ್ತಾವ ಅಂತ ಹೇಳ್ತಾರೆ. ಡ್ರಾಪ್ ಆಗಲ್ಲ, ಅವರು ನಿರಂತರವಾಗಿ ಅವಿರ್ನಶಿ ಅಂತ ಹೇಳ್ತಾರೆ. ಅವಿರ್ನಶಿ ಅಂದ್ರೆ ಹಗಲು ಇರುಳು ದುಡಿಯೋದು. ನಾವು ಹಗಲು ಇರುಳು ಬೇಕಂದ್ರೆ ಹಗಲಲ್ಲಿ ನಿದ್ದೆ ಬಂದ್ರೆ ಸುಮ್ಮನೆ ಮಾಲಕ್ತೀವಿ ನಾವು. ಅವ್ರು ದೊಡ್ಡ ಮಟ್ಟದ್ದು ಹೇಳಿದರೆ ನಮ್ಮ ಮಟ್ಟಕ್ಕೆ ನಾವು ಇಳಿಸ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಗಲು ಇರುಳು ಶ್ರಮ ಪಟ್ಟು ದುಡಿತಾ ಇದಾರೆ, ಅವ್ರೇನನ್ನು ತೆಗಿತಾ ಆಯ್ತು, ಲೋಕಗಳು ನಾಶವಾಗ್ತಾವಂತ ಹೇಳ್ತಾರೆ. ದಿವ್ಯ ದೃಷ್ಟಿಯಲ್ಲಿ ನೋಡಿರ್ತಕ್ಕಂಥ ವಿಚಾರ ಹೇಳಿರೋದು ಇಂಥ ಮಹಾನ್ ಭಾವರು ಇಷ್ಟು ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಜೀವನದಲ್ಲಿ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಯಾವ ರೀತಿ ಯಜ್ಞಗಳನ್ನು, ಈ ಪಂಚ ಮಹಾಯಜ್ಞಗಳನ್ನು ಅಳವಡಿಸಬೇಕಾಗಿದೆ. 1ನೇದು ಪಿತೃಋಣ. ನಾವು ಪಿತೃಋಣ ತೀರಿಸ್ಬೇಕಾಗಿದ್ದಲ್ಲಿ ಅವರು ನಮ್ಮನ್ನ ಸಾಕಿ ವಿದ್ಯಾವಂತನಾಗಿ ದೊಡ್ಡವ್ರು ಮಾಡಿ ತಂದೆ ತಾಯಿಗಳು ಸಾಕಿರ್ತಾರೆ. ಅವರಿಗೆ ನಾವು ಈಗಿನ ಒಂದು ಜನ್ಮದಲ್ಲಿ ಈಗ ನಮ್ಮ ಮಕ್ಕಳನ್ನ ಪೋಷಣೆ ಮಾಡಿ ನಮ್ಮ ತಂದೆ ತಾಯಿಗಳನ್ನ ಅವ್ರಿಗೆ ಸಂತೋಷದಿಂದ ನಾವು ಸಾಕಿ ಸಲುವಿದ್ರೆ ಅವ್ರ ಋಣ ತೀರ್ತಾ ಬರ್ತದೆ. ಇದು 1ನೇದು. ಈ 2ನೇದು ದೈವ ಋಣ. ದೇವ್ರದ್ದೇನಂದ್ರೆ ನಮ್ಮ ಭೂಮಿಯನ್ನು ತಣಿಸಲು ಬೇಕಾದಷ್ಟು ತಂಪು ಬೆಳೆ ಆಹಾರ ಧಾನ್ಯಗಳು ಬೆಳಿಬೇಕಾಗಿದ್ರೆ ಅನೇಕ ದೇವತೆಗಳು, ಚಿಲ್ಲರೆ ದೇವತೆಗಳು, ಎಲ್ಲ ದೇವತೆಗಳು ನಮಗೆ ಅವರು ಪೋಷಣ ಇದನ್ನ ಮಾಡೋದಕ್ಕೋಸ್ಕರ ಸಾಕಷ್ಟು ಶ್ರಮ ಪಟ್ಟಿರ್ತಾರೆ. ನಮ್ಮ ಮಳೆನ ನಾವು ಏನ್ ಬೆಳೆ ಇಂತಹ ಒಂದು ಋಣ ತೀರ್ಸಕ್ಕೆ ಇಂದಿನ ಪೂರ್ವಿಕರು ಈ ಅಗ್ನಿ ದೇವತೆ, ತೇಜಸ್ ದೇವತೆ ಯತ್ನ ಯಾಮಾದಿಗಳನ್ನು ಮಾಡ್ಬಿಟ್ಟು ಆ ಋಣ ತೀರಿಸ್ತಾ ಇದ್ದಾರಂತೆ. ನಾವು ಸಹ ಈಗೆಲ್ಲ ಮಾಡ್ತಾ ಇದ್ವಲ್ಲ ಪೂಜಾ ಕಾರ್ಯಕ್ರಮಗಳು ಇಂಥವೆಲ್ಲ ನಾವು ಭಾಗವಹಿಸಿ ಮಾಡ್ತಾ ಇದ್ರೆ ಆ ದೈವ ಋಣ ತೀರಿಸ್ದಂಗ ಆಗುತ್ತೆ. ಎಷ್ಟು ಆಗುತ್ತೆ ಅಷ್ಟು ಗೊತ್ತು. ಇನ್ನ ಋಷಿ ಋಣ ನಮ್ಗೇನೇ ಈಗ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ಬೇಕು ತಿಳುವಳಿಕೆ ಬಂದಿರ್ಬೇಕಂದ್ರೆ ಋಷಿಗಳೇ ಕಾರಣ. ನಮ್ಗೆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಏನೇ ಜ್ಞಾನ ಬಂದಿದ್ರು ಆ ಋಷಿಗಳು ಬಿಟ್ಟು ನಮ್ಗೆ ಯಾರಿಗೂ ಪಡ್ಕೊಂಡು ಸ್ವತಃ ಪಡೆದಿರಲ್ಲ. ನಾವು ಅವರು ಮುಖೇನ ಬಂದಿರೋದ್ರಿಂದ ನಾವು ಈಗ ಅವರ ಸೇವೆ ಮಾಡ್ಬೇಕಾಗಿದ್ರೆ ನಮ್ಮ ತಿಳುವಳಿಕೆಯನ್ನು ಸಮಾಜಕ್ಕೆ ಹಂಚಬೇಕು. ದುಃಖದಲ್ಲಿರೋರಿಗೆ, ಕಷ್ಟದಲ್ಲಿರೋರು ಸರಿಯಾದ ರೀತಿಯಲ್ಲಿ ಜ್ಞಾನವನ್ನು ಅವ್ರಿಗೆ ತಿಳುವಳಿಕೆ ಹೇಳಿ ನಾವು ಮಾಡಿದ್ರೆ ಇದು ಯಾವ ರೀತಿ ಮಾಡ್ಬೇಕಂದ್ರೆ ಅಟ್ಯಾಚ್ಮೆಂಟ್ಸ್ ಇರಬಾರ್ದು ಯಾವುದೇ ರೀತಿ. ಇದರೊಂದು ಪಾಯಿಂಟ್. ನಾವು ಈಗ ಈ ಋಣ ಈಗ ಕೆಲವರು ಎಲೆಕ್ಷನ್ ನಿಂತಾಗ ಮನೆಗೆ 500 ರೂಪಾಯಿ ಕೊಟ್ಬಿಡ್ರಪ್ಪ ಓಟ್ ಹಾಕ್ರಿ ಅಂತ ಹೇಳ್ಬಿಡ್ತಾರೆ. ಓಟ್ಗೆ 500 ಅದು ಅಟ್ಯಾಚ್ಮೆಂಟ್ ಬಂತು. ನನ್ಗೆ ಓಟ್ ಹಾಕ್ತಾರೆ ತಿಪ್ಪೆ ಸಂಬಂಧ ನನ್ಗೆ 500 ಕೊಡೋದು, ಓಟ್ ಹಾಕಲ್ಲ ಬೇಡ ಅಂತವು ಆ ಭಾವನೆ ಇರ್ಬೋದು. ಇದು ಓಟ್ ಹಾಕ್ಲಿ ಆಗದಿರ್ಲಿ ಬಡವರಿಗೆ ಉದ್ಧಾರಕ್ಕೆ ಅವ್ರ ಏಳಿಗೆಗೋಸ್ಕರ ಸುಮ್ನೆ ಎಲ್ಲರಿಗೂ ಓಟ್ ಹಾಕ್ಲಿ ಆಗದಿರ್ಲಿ ಕೊಟ್ಬಾರ್ರಿ ಅಂದ್ರೆ ಅದು ಒಂದ್ ಸ್ವಲ್ಪ ಇದಿರ್ತದೆ. ಅಲ್ಲಿ ಸ್ವಾರ್ಥ ಇರಲ್ಲ, ಅಟ್ಯಾಚ್ಮೆಂಟ್ ಇರಲ್ಲ. ಗಂಡ ಹೆಂಡತಿ ಮಕ್ಕಳದಾದ್ರೂ ಅಷ್ಟೇ, ಯಾರೇ ಒಂದು ಸ್ನೇಹಿತರದಾಗ್ಲಿ ಅಟ್ಯಾಚ್ಮೆಂಟ್ ಎಲ್ಲಿ ನಿರೀಕ್ಷಣೆಗಳನ್ನು ನಾವು ಇಟ್ಕೊಂಡಿರ್ತೀವೋ ಅಲ್ಲಿ ದುಃಖ ಕಾಯಮ ಬರುತ್ತೆ, ತೊಂದ್ರೆ ಕಾಯಂ. ನೋ ಅಟ್ಯಾಚ್ಮೆಂಟ್ಸ್, ನಿರೀಕ್ಷಣೆಗಳಿಲ್ಲ ಅಂದ್ರೆ ನಾವು ಸಮಾಧಾನ ಸಾಮರಸ್ಯದಿಂದ ಇರ್ತೀವಿ. ಈಗ ಏನೋ ಕೊಡ್ಲಿಲ್ಲ, ನಮ್ಮ ನಿರ್ದೇಶಕ ಕೇಳ್ತೀವಿ ಅಂತಂದ್ರೆ ಕೊಡ್ಲಿಲ್ಲ ಅಂದ್ರೆ ನಾವು ಅಟ್ಯಾಚ್ಮೆಂಟ್ ಅಪಾರವಾಗಿ ಇಟ್ಕೊಂಡಿರ್ತೀವಿ ಅವ್ರ ಮೇಲೆ. ಅವಾಗ ನಮ್ಗೆ ಏನಾಗುತ್ತೆ, ಒಳಗಡೆ ಕಸಿವಿಸಿ ಆಗುತ್ತೆ. ನಿರೀಕ್ಷಣೆ ಇಟ್ಕೊಂಡಿದ್ವಲ್ಲ, ಇದು ನಿರೀಕ್ಷಣೆಗಳು ಯಾವಾಗಲೂ ಇಟ್ಕೊಂಡಿರ್ಬಾರ್ದು. ಇದು ಋಷಿ ಋಣದ ಬಗ್ಗೆ ಈಗ 3 ಆದ್ವು. ಈಗ ಇನ್ನ 4ನೇದು ಅತಿಥಿ. ನಾವು ಎಷ್ಟೋ ಮನೆಗಳಿಗೆ ಹೋಗಿ ಅನ್ನ ಊಟ ಸ್ವೀಕಾರ ಮಾಡಿರ್ತೀವಿ, ಈ ಜನ್ಮದಲ್ಲಿ ಯಾವಾಗ್ಲೂ ಮಾಡಿರ್ತೀವಿ. ಈಗ ಅವ್ರು ಬಂದಾಗ ಅತಿಥಿಗಳನ್ನ ನಾವೊಂದು ಲೋಟ ನೀರಾದ್ರೂ ಕೊಟ್ಟು ಅವ್ರು ಯಾಪಿಯಾಗಿ ಸಂತೋಷವಾಗಿ ಅಂತರಾಳದಿಂದ ಪ್ರೀತಿಯಿಂದ
ನಮ್ಮ ಸ್ನೇಹಿತರು ಬಂದಿದ್ದಾರೆ ಅತಿಥಿಗಳು, ಅವ್ರಿಗೆ ಸ್ವಾಗತಿಸ್ಕೊಂಡು ಅವ್ರಿಗೆ ಪ್ರೇಮದಿಂದ ನಾವು ಸನ್ಮಾನ ಮಾಡಿ ಕಳಿಸಿದ್ರೆ ಅವ್ರ ಋಣ ತೀರ್ದಂಗ. ಇನ್ನ ಭೂತಕೋಟಿ ಋಣ, ಇರುವೆಗಳಿಂದ ಪ್ರಾಣಿ ಪಕ್ಷಿಗಳು, ಹಸುಗಳು, ದನಗಳು, ಕರುಗಳಿಂದ ನಾವು ಸಾಕಷ್ಟು ಲಾಭ ಪಡೆದ ಗೊತ್ತಿರಲ್ಲ. ಇದು ಸರಳವಾದ ಭಾಷಣವಾದ್ರೂ ನೀವು ತುಂಬಾ ಗಹನವಾಗಿ ಆಲೋಚನೆ ಮಾಡಿ ಈ ಪಾಯಿಂಟ್ ನೆಪ್ಪಿಟ್ಕೋಬೇಕು. ನಮ್ಗೆ ಹಾಲು ಬೇಕಂದ್ರೆ ನಾವೆಂತ ಸ್ವಂತ ತಯಾರು ಮಾಡ್ಕೊಂಡಿಲ್ಲ. ಅದಕ್ಕೆ ಅವಕ್ಕೆ ಸರಿಯಾಗಿ ಮೇವು, ನೀರು, ಪೋಷಣೆ ಮಾಡ್ಬೇಕು. ಚೆನ್ನಾಗಿ ಪೋಷಣೆ ಮಾಡಿದಾಗ ಆ ಭೂತಕೋಟಿ ಋಣ ತೀರಿಸಿದಂಗ. ಇದು ಬ್ರಹ್ಮಾಂಡದ ಅಧಿಪತಿ ಆಗಿರ್ತಕ್ಕಂಥ ಆತೆ ಮಾಡಿ ತೋರಿಸಿ, ಈಗ ಅವ್ರು ಏನೂ ಪ್ರಯೋಜನ ಬೇಕಿಲ್ಲ ಅಂದ್ರು ನಿರಂತರವಾಗಿ ಕರ್ತವ್ಯ ನಿರ್ವಹಿಸಿ ಅವ್ರು ಇಂತಹ ಒಂದು ಮಹಾಯಜ್ಞವನ್ನು ಮಾಡಿದ್ದಾರೆ. ಇಂತಹ ಒಂದು ಯಜ್ಞದ ಕಾರ್ಯಕ್ರಮಗಳ ಬಗ್ಗೆ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಆಗಿಂದಾಗೆ ನಡೆಸ್ಕೊಂಡು ಈ ಆಚರಣೆ ತರಲು ಸೂಕ್ತವಾಗುವುದು ಅಂತ ಈ ಆಧ್ಯಾತ್ಮಿಕ ರಸವಿದ್ಯೆಯಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಆಧ್ಯಾತ್ಮಿಕ ರಸವಿದ್ಯೆ ಜೊತೆಗೆ ದೇವಸ್ಥಾನದ ಹೊಸ್ತಿಲಲ್ಲಿ ಅಂದ್ರೆ ಭಗವಾನ್ ಬುದ್ಧರ ವಾಕ್ಯ ಅಂದ್ರೆ ಇವೆಲ್ಲ ಮೂರು ಜಂಟಿ ಸಾರಸಟ್ಟಿಗೆ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ದೇವಸ್ಥಾನದ ಹೊಸ್ತಿಲಲ್ಲಿ ಅಂದ್ರೆ ಹೊರಗಡೆ ಇರ್ತಕ್ಕಂಥವ್ರಿಗೆ ಈಗ ಏನಿಗೆ ನಾವು ವಿಚಾರ ಮಾಡಿದ್ವೋ ಅವರು ಹೊರಾಂಗಣದಲ್ಲಿರ್ತಾರೆ. ಉಮೇದುವಾರರು ಇಲ್ಲಿಂದ ಹತ್ತಿ ಆ ಒಂದು 7 ಗೋಲಮಾಲೆಗಳ ಮೇಲೆ ಹತ್ತಬೇಕಾಗಿದ್ರೆ, ಕಡಿದಾದ ದೇವಸ್ಥಾನ ಸೇರ್ಬೇಕಾಗಿದ್ರೆ ಉಮೇದುವಾರ ವೇಟಿಂಗ್ ಲಿಸ್ಟ್ನಾಗ ಹೋಗಿ ಅಲ್ಲಿ ವೇಟಿಂಗ್ ನಾಗ ಇರ್ತಾರೆ. ಅಲ್ಲಿ ಜಾರ್ ಬೀಳೋರು ಸಾಕಷ್ಟು ಜನ ಇರ್ತಾರಂತೆ. ಮುಂದಕ್ಕೆ ಹೋಗೋರು ಅಲ್ಲಿಂದ ಕೆಳಗೆ ಬೀಳೋರು ಇರ್ತಾರಂತೆ. ಈಗ ಏನ್ ನಾವು ಬರ್ತೀವಿ ಎಷ್ಟೋ ಸಾರಿ, ಎಷ್ಟೋ ತಪ್ಪುಗಳು ಮಾಡಿ ಜಾರ್ ಬೀಳ್ತೀವಿ. ಆದ್ರೂ ಎಡವಿದರು ಸಿಡಿದೆದ್ದು ನಡೆಯಬೇಕು. 100 ಸಾರಿ ನೀವು ಅಲ್ಲೇ ಎಡವಿದ್ರು ಅದನ್ನ ಮರ್ತು ಬಿಟ್ಟು ತಿರ್ಗಾ ಸಿಡಿದೆದ್ದು ನೀವು ನಡಿಬೇಕು. ನಾವ್ ಎಡವೇದಿ ಬಿಡಪ್ಪ ಅಂತ ಕೈ ಬಿಟ್ರೆ ನಿಮ್ಮ ಪ್ರಯತ್ನ ಫೇಲ್ಯೂರ್ ಆಯ್ತು, ಸೋತೋದ್ರಿ. ತೇನ್ ಸಿಂಗ್ ಬೆಟ್ಟ ಹತ್ತುವಾಗ ಫಸ್ಟ್ನೇ ಸಾರಿ ಸೋತ್ನಂತೆ, ಹತ್ತಕ್ಕಾಗ್ಲಿಲ್ಲ ತೇನ್ ಸಿಂಗ್ ಬೆಟ್ಟ ಹತ್ತುವಾಗ. ಏನ್ ಮಾಡೋದು, ಅಲ್ಲೇ ಹೋಗ್ಲಿ ಬಿಡ್ರಿ ಆಗಲ್ಲ ಅಂತ ಕೆಲವರೆಲ್ಲ ಹೇಳಾರ. ಮತ್ತೆ ಆತ ತನ್ನ ಇಚ್ಛಾಶಕ್ತಿಯ ಪ್ರಬಲವಾದ ಇಚ್ಛಾಶಕ್ತಿಯಿಂದ ಪ್ರಯತ್ನ ಮಾಡ್ದ, ಬೆಟ್ಟ ಹತ್ಬಿಟ್ಟೆ. ತೇನ್ ಸಿಂಗ್ ಅಲ್ಲಿ ಹೋಗತ್ತಿ ನೋಡಿದ್ರೆ ಏನೂ ಇಲ್ಲ. ಇದು ಯಾಕೆ ಉದಾಹರಣೆಗಳಿಗೆ ಹೇಳ್ತು ಅಂದ್ರೆ, ಅವರು ನಮ್ಮಂಗೆ ಮನುಷ್ಯವರೇ, ಅವ್ರಿಗೂ 2 ಕಣ್ಣು, 2 ಕಾಲಿಗೆ 2 ಕಿವಿನೇ ಇರೋದು. ಅದಕ್ಕಿಂತ ಇನ್ನ ಸರಳವಾಗಂತಂದ್ರೆ ಜಿಡ್ಡು ಕೃಷ್ಣಮೂರ್ತಿ ಅವರು ವಿಶೇಷವಾದ ಅದ್ಭುತವಾದ ಶಕ್ತಿಗಳನ್ನು ಅವರ ತರಂಗಗಳು ಲೋಕಕ್ಕೆಲ್ಲ ಹರಡೋಗಿದ್ದಾರೆ. ಸಾಕಷ್ಟು ಜನ ನಮ್ಮ TSFS ಅವ್ರ ದರ್ಶನ ಮಾಡ್ಕೊಂಡು ಅವ್ರ ಕಾಲಿ ಬಿದ್ದು ಅವರು ಎಷ್ಟು ಅದ್ಭುತವಾದ ಸೇವೆ, ಅವ್ರ ಶರೀರಗಳನ್ನು ಮೈತ್ರೇಯ ಮಹರ್ಷಿಗಳು ಬಳಸ್ತಾ ಇದ್ರು. ಅವರು ಲೋಕಕ್ಕೋಸ್ಕರ ಒಂದು ನಾಲೆ ಆಗಿದ್ರು. ಇಂತ ಒಂದು ನಾವು ಸಹ ನಾಲೆಗಳಾಗ್ಬೇಕು. ಆ ಕಿಂಕರರ ಗುಂಪಿಗೆ ನಾವು ಸೇವಕರಾಗಿ ಅವರ ಒಂದು ಸೇವೆಯನ್ನು ಮಾಡುವಂತ ಶಕ್ತಿಯನ್ನು ನಾವು ಒಳಗಡೆನೆ ಸಂಪಾದಿಸಬೇಕು. ಅಂತರಾಳದಿಂದ ಪ್ರಜ್ಞೆಯನ್ನು ವಿಕಾಸ ಮಾಡಿಕೊಳ್ಳಬೇಕು. ನಮ್ಮ ಉನ್ನತ ಮಟ್ಟಕ್ಕೆ ನಮ್ಮ ವಿಕಾಸ ಕೇಂದ್ರಗಳು ಪ್ರಜ್ಞಾ ಕೇಂದ್ರ ವಿಕಾಸವಾದಂತೆಲ್ಲ ಈಗೇನು 4 ಕಿಟಿಗಳ ಮುಖಾಂತರ ನಮ್ಗೆ ಜ್ಞಾನವಾಹಿನಿ ಬರ್ತಾ ಇದೆ, 4-5 ದ್ವಾರಗಳ ಮುಖಾಂತರವಾಗಿ ಪ್ರಜ್ಞೆ ವಿಕಾಸವಾದಂತೆಲ್ಲ ಅದು ನಾವು ಸಪ್ತ ಶಾಖಾಧಿಪತಿಗಳಿಗೆ ನಮ್ಮ ಶರೀರಗಳನ್ನು ಒಪ್ಪಿಸಿ ನಾವು ಪ್ರೇಯರ್ ಮಾಡಿದ್ದೆ ಆದ್ರೆ, ಅದರಲ್ಲಿ ಒಬ್ಬರನ್ನ ನಿಮ್ಗೆ ಯಾವ ಮಟ್ಟಕ್ಕೆ ಇರುತ್ತೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಪ್ರೇಯರ್ ಮಾಡಿದ್ದಾದ್ರೆ ಅವರಿಂದ ವಿಶೇಷವಾದ ಶಕ್ತಿಗಳು ನಮ್ಮ ಶರೀರಕ್ಕೆ ಬಂದು ಆ ತರಂಗಗಳು ನಮ್ಮ ಮುಖಾಂತರ ಮಾನವ ಕೋಟಿಗೆ ಹೋಗ್ತವೆ. ಅಂತಹ ಒಂದು ಶಕ್ತಿಯನ್ನು ನಾವು ಸ್ವಾರ್ಥಕ್ಕೆ ಲವಲೇಶವು ಕೂದಲಿನ ಎಳೆಯಷ್ಟು ಬಳಸಬಾರದು. ಇತರೆಯವರ ಉಪಯೋಗಕ್ಕೆ, ಇತರವರ ಸೇವೆಗೆ, ಇತರೆಯವರನ್ನು ಉದ್ಧಾರ ಮಾಡಲಿಕ್ಕೆ, ಸಮಾಜ ಸೇವೆಗೆ, ಲೋಕ ಕಲ್ಯಾಣಕ್ಕೆ. ಲೋಕ ಕಲ್ಯಾಣ ಅಂತ ಎಷ್ಟೇ ಅಯೋಗ್ಯರಿಗೆ ಆ ಶಕ್ತಿಗಳನ್ನು ನಾವು ರವಾನಿಸಬಾರದು, ತಿಳಿಸಬಾರದು, ಕೊಡಬಾರದು. ದುಷ್ಟ ಶಕ್ತಿಗಳಿಗೆ ಕೊಟ್ಟಾಗ ಅದು ಪ್ರಬಲವಾದ ಶಕ್ತಿ, ದುಷ್ಟರದ ಶಕ್ತಿ ಹೆಚ್ಚಿಗಾಗುತ್ತೆ. ನೀಚ ಗುಣಗಳಿಗೆ, ನೆಗೆಟಿವ್ ವೈಬ್ರೇಷನ್ಸ್ಗೆ, ಋಣಾತ್ಮಕ ಶಕ್ತಿಗಳಿಗೆ ನಾವು ಇಂತಹ ಶಕ್ತಿಗಳನ್ನು ಸಮರ್ಪಿಸಬಾರದು. ಆ ದೈವಿಕ ಋಣ, ಆ ದೈವಿಕ ಶಕ್ತಿ ಅಷ್ಟೊಂದು ಪ್ರಬಲವಾದ ಶಕ್ತಿ. ಅಂಥದ್ದೇ ಇನ್ನ ಸರಳವಾಗಿ ನೋಡ್ಬೇಕಂದ್ರೆ ರಾಚಪ್ಪರು ಅಂತೇಳಿ ಅಣ್ಣ ಇವ್ರಿಗೆಲ್ಲ ಗೊತ್ತು. ಅವ್ರು ಎಷ್ಟೋ ಗ್ರಂಥಗಳು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ನಾನ್ ಯಾವನ್ನ ನೋಡ್ಲಿ ರಾಚಪ್ಪರು, ಅವರು
ಇವರೆಲ್ಲ ಅವ್ರ ದರ್ಶನ ಆಗುತ್ತೆ. ನಾವೇನ್ ನನ್ಗೇನು ದರ್ಶನ ಆಗಿಲ್ಲ. ನಾನ್ ಅನ್ಕೊಂಡ್ ಯಾವಾಗನ್ನು ಇವ್ರು ನಮ್ಮ ಅಧ್ಯಕ್ಷರು ನನ್ ಅವ್ರ ಮೆಂಬರ್ ಆಗಂದ್ರು ಆಗ್ಬಿಟ್ಟೆ ಅಂದ್ರೆ ಅವ್ರ ಏನ್ ಸೇವೆ ಮಾಡಿದ್ರು, ಎಲ್ಲಿಂದ ಬಂತ ಅವ್ರಿಗೆ ಶಕ್ತಿ? ಇವರೆಲ್ಲ ಅಂತವ್ರ ಪ್ರೇರಣೆಯಿಂದ ಆಗಿರೋದು. ನಾವು ಇವ್ರಾದ್ಮೇಲೆ ನಾವು ಅವ್ರಿಗಿಂತ ಜೂನಿಯರ್. ಇವು ಯಾಕೆ ನಾವು ಜ್ಞಾಪಿಸ್ತೀವಿ ಅಂದ್ರೆ ನಮ್ಮೊಳಗೆ ಇದೆ ಅಂತ ಶಕ್ತಿ ಅಂತ ನಮ್ಗೆಲ್ಲ ಅರ್ಥವಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ, ಉದಾಹರಣೆ ಕೊಟ್ಟು. ಈಗ ಅವ್ರು ಅನುಭವಿಸಿದ್ರೆ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ನಾವು ಪ್ರಾಕ್ಟಿಕಲ್ ಮಾಡಿಲ್ಲ, ನಾವು ಪ್ರಯೋಗ ಮಾಡಿಲ್ಲ, ನಾವು ದೈನಂದಿನ ಜೀವಿತದಲ್ಲಿ ಅಳವಡಿಸಿಲ್ಲ. ನಾವು ಬೋಧಿಗಳು ಕೇಳಿದ್ವಿ, ಈ ಕಿವ ಕೇಳಿ ಈ ಕಿವ ಬಿಟ್ಟಿದ್ವಿ. ಈ ರೀತಿಯಾಗಿ ನಾವು ಮುಂದೆ ಬರಕ್ಕಾಗಿಲ್ಲ. ವಿವೇಕಾನಂದರು ಎಲ್ಲರೂ ಬಹಳ ಇದ್ದಿದ್ರಂತೆ. ಇವ್ರಿಗೆ ಕೂತಿದ್ರೆ ಅಲ್ಲಿ ಹೆಂಗೆ ಏನಂತ ಒಳಗೆ ಇತ್ತಂತೆ. ಅವಾಗ ಅವ್ರಿಗೆ ಅಶರೀರವಾಣಿ ಬಂತತಿ. ಯಾಕಂದ್ರೆ ಅವರು ಅವ್ರ ಜೀವಿತದಲ್ಲಿ ಅಪ್ಲೈ ಮಾಡಿ ಸ್ವಾಧ್ಯಾಯ ಮಾಡಿದ್ರು. ಐ ಆಮ್ ಹಿಯರ್, ವೈ ಡು ಯು ಫಿಯರ್, ವಾಕ್ ಆನ್ ದಿ ಫ್ಲೈಟ್, ಫ್ಲೈ ಇನ್ ದ ಏರ್. ಅಂದ್ರೆ ನಾನು ಬೆಂಕಿಯಲ್ಲಿ ಆಡ್ತಾ ಇದ್ದೀನಿ, ಗಾಳಿಯಲ್ಲಿ ಆಡ್ತಾ ಇದ್ದೀನಿ, ನಾನು ಇಲ್ಲಿದ್ದೀನಿ. ವೈಡ್ ನೀನ್ ಯಾಕೆ ಅದ್ರಿ ಫಿಯರ್, ಯಾಕೆ ಅದರ್ತೀಯ? ಅವ್ರಿಗೆ ಅಂತರಾಳದಲ್ಲಿ ಹೇಳ್ತಂತೆ. ಅವ್ರು ಹೋಗಿ ವೇದಿಕೆ ಮೇಲೆ ನಿಂತ್ಕೊಂಡು ಸುಮ್ಮನೆ ನಿಂತ ಸಭೆ ನೋಡಿ, ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಇಷ್ಟೇ ಹೇಳಿ ಇಡೀ ಸಭೆನೇ ಪ್ರೀತಿ ತಗೊಂಡು. ಯಾಕೆ ಪ್ರೀತಿ ತಗೊಂಡು ಅಷ್ಟೊಂದು ಸಹೋದರ ಸಹೋದರಿಯರೇ ಅಂತೇಟಿಗೆ ಅವರು ಸ್ವಾಧ್ಯಾಯ ಮಾಡಿದ್ರು. ನಾವು ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂದ್ರೆ ನಾವು ಸಭೆ ಕುಲ್ಕಿ ತಗೊಳ್ಳುತ್ತೆ. ಯಾಕೆ ಬರ್ತಾ ಇಲ್ಲ? ನಾವು ಅಭ್ಯಾಸ ಮಾಡಿಲ್ಲ. ಇವು ನಮ್ಗೆ ಜೀವಿತಕ್ಕೆ ಬೇಕಾಗಿರೋಂತ ಉಪಮಾನ ಉದಾಹರಣೆಗಳು ಯಾಕೆ ಹೇಳ್ತಾ ಇದ್ರೆ ಜ್ಞಾಪಕ ಇರ್ಲಿ ಅಂತ ಹೇಳ್ತಾ ಇದೀವಿ. ಲೆಸನ್ಸ್ ಎಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರಗಳೇ. ನೆನಪಿರ್ಲಿ ಅನ್ನೋದಕ್ಕೆ ಪರಿಷ್ಕಾರವಾಗಿ ನಾವು ಮನನ ಮಾಡಿ ಈ ಕ್ಷಣದಿಂದಲೇ, ನಾಳೆ ಅಂದ್ರೆ ಆಗಲ್ಲ ಅಂತ ಜೆ.ಕೆ. ಅವ್ರು, ಈ ಕ್ಷಣದಿಂದಲೇ ನೀವು ದೈನಂದಿನ ಜೀವಿತದಲ್ಲಿ ಅಳವಡಿಸ್ರಿ. ನಿಮ್ಮ ಆಲೋಚನೆಗಳು ನೋಡ್ರಿ, ನಿಮ್ಮ ಭಾವನೆಗಳು ನೋಡ್ರಿ. ಅವ್ರ ಎದ್ದು ಮನುಷ್ಯನ ಮಟ್ಟ ಬುದ್ಧಿ ಮಟ್ಟಕ್ಕೆ ಹೋಗುತ್ತಾವ. ಅಂದ್ರೆ ಎಲ್ಲಿ ಅರ್ಥ ಆಗುತ್ತೆ. ಅದಕ್ಕೆ ಈ ನಮ್ಮ ಮಟ್ಟಕ್ಕೆ, ಸಭೆ ಮಟ್ಟಕ್ಕೆ ಇಳಿಸಿ ಉದಾಹರಣೆ ಕೊಟ್ಟು ನಾವು ತಿಳಿಸ್ತಾ ಇದ್ದೀನಿ ಅಷ್ಟೇನೆ. ಬರೇ ಉಪಮಾನಗಳ ಉದಾಹರಣೆ ಟೈಮ್ ವೇಸ್ಟ್ ಹೇಳ್ತೀವಿ, ಪರಿಷ್ಕಾರವಾಗಿ ನಿಮ್ಗೆ ಅರ್ಥವಾಗ್ಲಿ ಅಂತ ಇಂಥವನ್ನ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ವರಾಂಗಣದ ವಿಚಾರ ದೊಡ್ಡ ವಿಚಾರ, ಲೆಸನ್ ಅಂತ ಇವ್ರು ಹೇಳೋದಲ್ಲ ನಮ್ಮ ನಿರ್ದೇಶಕರು. ಹಾಗೆ ಈಗ ವಸ್ತಿಲಲ್ಲಿ ನಾವು ಇರೋ ಅಂತವ್ರಿಗೆ ಅವರು ವರಾಂಗಣದ ಉಮೇದುವಾರರು ಇರ್ತಾರೆ. ಈಗ ಎರಡನೇ ಇದಕ್ಕೆ ಹೇಳ್ತಾರೆ, ದೇವಸ್ಥಾನದ ವಸ್ತಿಲಲ್ಲಿ ಅಂದ್ರೆ ಬಾಗಿಲಲ್ಲಿರೋರು ಅವರುಗಳು ಡೈಲಿ ಪ್ರತಿದಿನ ಪ್ರತಿ ಕ್ಷಣ ಅನುಷ್ಠಾನ ಮಾಡಿ ಮುಂದೆ ಹೋಗಿರ್ತಕ್ಕಂಥ ನೋಡಿ ಹೆಚ್ಚು ಮಾರ್ಕ್ಸು, 50 ಮಾರ್ಕ್ಸು, 60 ಮಾರ್ಕ್ಸು ಡಿಸ್ಟಿಂಕ್ಷನ್ ಹಿಂಗೆ ಹೆಂಗೆ ವಿದ್ಯಾರ್ಥಿಗಳು ಪಡೆದಿರ್ತಾರ ಅವ್ರವೆಲ್ಲ ಹೆಚ್ಚು ಕಡಿಮೆ ಇರ್ತಕ್ಕಂತ. ಅವ್ರ ಹಿಂದಿನ ಆಹಾರ ಅಂದ್ರೆ ಪ್ರಭಾವಳಿ, ನಮ್ಗೆಲ್ಲ ಪ್ರಭಾವಳಿಗಳಿದೆ ನಮ್ಮ ಶರೀರಗಳಿಗೆ. ಇನ್ ಬೆನ್ನು ಮೂಳೆ ಆಹಾರ ಅಂತ ದೇವಸ್ಥಾನಗಳಿಗೆ ಪ್ರಭಾವಳಿ ಇಟ್ಟಿರಲ್ಲ, ಹಂಗ ಅವ್ರ ಆಹಾರಗಳ ಅವ್ರ ಪ್ರಭಾವಳಿಗಳನ್ನು ಮಹಾತ್ಮರು ಅವ್ರ ಮೇಲ್ಪಟ್ಟಿರೋರು ನೋಡ್ತಾರ. ಅವ್ರು ಉಮೇದುವಾರ ಹಂತದಲ್ಲಿರ್ತಕ್ಕಂಥ ಶಿಷ್ಯರು ನೋಡ್ಬಿಟ್ಟು ಅವ್ರನ್ನ ಗುಣವಿಸಿ ಎಲ್ಲ ಏರುಪೇರು ಇದಾರಲ್ಲ, ಒಂದೇ ಈಕ್ವಲ್ ಇಲ್ಲಲ್ಲ ಅಂತ ನೋಡಿದಾಗ ಅವರಲ್ಲಿ ಒಂದು ಎದ್ದು ವಿಶೇಷವಾದ ಗುಣ ಕಾಣಿಸುತ್ತೆ. ಏನು? ಸಹನೆ, ಸಮಾಧಾನವಾದ ಸ್ಥಿತಿ ಹಾಗೂ ಶ್ರದ್ಧೆ, ಉತ್ಸಾಹ ಬಹಳ ಎದ್ದು ಕಾಣಿಸ್ತಕ್ಕಂಥ ಇವು ಎಲ್ಲರಲ್ಲೂ ಅದು ಎದ್ದು ಕಾಣಿಸ್ತ. ಶ್ರದ್ಧೆ ಅಂತೂ ಪೂರ ಎದ್ದು ಕಾಣಿಸುತ್ತಂತೆ ಅವ್ರ ಆಹಾರ ನೋಡಿದ್ರೆ. ಆಗ ಓಕೆ ಅಂತ ಹೇಳಿ ಅವ್ರು ಏನ್ ಇರ್ತತೋ ಅವ್ರ ಅಭ್ಯಾಸ ಮಾಡಕ್ಕೆ ಶ್ರದ್ಧೆಯನ್ನು ಪ್ರೋತ್ಸಾಹಿಸ್ತಾರೆ. ಅವರ ತರಂಗಗಳು, ಅವರ ಒಂದು ಶಕ್ತಿಯ ಮುಖಾಂತರ ತನ್ನ ಶಿಷ್ಯರಿಗೆ ಅವ್ರಿಗೆ ಶಕ್ತಿಗಳು ವರ್ಷಿಸ್ತಿರ್ತಾರೆ. ಆ ದೇವಸ್ಥಾನದ ಈ ಸೂರ್ಯನ ಕಿರಣಗಳು ಹೆಂಗೆ ಬರ್ತಾವ ಮುಂಜಾನೆ, ಆ ದೇವಸ್ಥಾನದ ಮುಖಾಂತರ ಅನುಷ್ಠಾನ ಮಾಡಿರ್ತಕ್ಕಂಥ ಸಾಧಕನಿಗೆ ಜ್ಞಾನ ವಾಹಿನಿಗಳು, ತರಂಗಗಳು ಬಂದು ಸುರಿತಾ ಇರ್ತಾವಂತ. ಸರಿಯಾಗಿ ಸಾಧನೆ ಮಾಡಿರ್ತಕ್ಕಂಥವು ಎಲ್ಲ ದಿಕ್ಕಿನಲ್ಲಿ ಬರ್ತಾವಂತ. ಆ ಮಟ್ಟಕ್ಕೆ ಹೋದಾಗ ಈಗ 5 ಕಿಟಿಯ ಜ್ಞಾನವಾಹಿನಿ ಹರಿತಕ್ಕಂಥದ್ದು ಎಲ್ಲ ಸರ್ವ ಇದರಿಂದಲೂ ಅದು ಬರ್ತಾ ಇರ್ತಕ್ಕಂಥ ಅಂತ ಒಂದು ಶಕ್ತಿ ವಿಶೇಷಗಳ ಬಂದಾಗ
ಆತ ಶ್ರದ್ಧೆಯನ್ನು ಜೀವನದಲ್ಲಿ ಅನುಷ್ಠಾನ ಮಾಡಕ್ಕೆ ಮೂಲ ಕಾರಣಕ್ಕೆಲ್ಲ ಆ ಶ್ರದ್ಧೆ ಹೊಂದಿದ್ದರೆ ಇವೆಂತ ಗುಣವನ್ನಾದ್ರೂ ನೀವು ಸಾಧನೆ ಮಾಡಬಹುದು ಅಂತ ಒಬ್ಬ ಮಾಗವನ್ ಅಂತ ಏನು ಹೆಸರಿದೆ, ನಾನು ಟಿಕ್ಕಾಕೊಂಡಿಲ್ಲ ಪುಸ್ತಕದಾಗೆ ಅವ್ರ ಹೆಸರಿದೆ. ಆತ ಶ್ರದ್ಧೆನೊಂದೇ ಜೀವನದಲ್ಲಿ ಅನುಷ್ಠಾನ ಮಾಡಿ ದೇವತೆಗಳಿಗೆಲ್ಲ ಒಡೆಯನಾಗ್ತಾರೆ. ಶ್ರದ್ಧೆ ಹೊಂದಿದ್ರೆ ನಾವು ಮನಸ್ಸಿನ ಏನು ಸೌಶಲ್ಯ ರಚನೆ, ಮನಸ್ಸಿನ ಸ್ವಾಧೀನತೆ, ಏನು ವಿಚಾರಗಳು ನಾವು ಹೇಳ್ತೀವೋ, ಆಧ್ಯಾತ್ಮಿಕ ರಸವಿದ್ಯೆ, ಇದಕ್ಕೆಲ್ಲ ಮೂಲಭೂತವಾದ ಅದು ಒಂದು ತಳಹದಿ ಇದ್ದಂಗೆ ಶ್ರದ್ಧೆ ಅಂತಕ್ಕಂಥದ್ದು. ಅದನ್ನ ನೀವು ದೈನಂದಿನ ಜೀವಿತದಲ್ಲಿ ಅಳವಡಿಸಿರಿ. ಶ್ರದ್ಧೆಯೇ ಜೀವನ, ಉದಾಸೀನವೇ ಸಾವು. ಶ್ರದ್ಧೆ ಅಂದ್ರೆ ಭಗವಾನ್ ಗೌತಮ ಬುದ್ಧರು ಜಾಗರೂಕತೆ ಅಂತ ಹೇಳ್ತಾರೆ. ಅವರು ಶ್ರದ್ಧೆ ಅಂದ್ರೆ ಎಚ್ಚರದ ಸ್ಥಿತಿ. ಜಾಗರೂಕ ಮನುಷ್ಯ ದೈನಂದಿನ ಜೀವಿತದಲ್ಲಿ ಎಲ್ಲೂ ಫೇಲ್ ಆಗಲ್ಲ. ಅವನ ವ್ಯವಹಾರಗಳೆಲ್ಲ ನೀಟಾಗಿ ಕರಾರುವಕ್ಕಾಗಿರ್ತವೆ. ಜಾಗರೂಕ ಮನುಷ್ಯ. ಶ್ರದ್ಧೆ ಅಂದ್ರೆ ಜಾಗ್ರತೆ, ಎಚ್ಚರ. ಇದು ಅತಿ ಮುಖ್ಯವಾಗಿ ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ ಈ ಒಂದು ಇದು. ಅದೇ ರೀತಿ ಆ ಶ್ರದ್ಧೆಯನ್ನು ನಾವು ಅಳವಡಿಸಬೇಕಾಗಿದ್ರೆ ಮಾರ್ಗ ಜ್ಯೋತಿಯಲ್ಲಿ 4 ಮುಖ್ಯ ವಿಚಾರಗಳನ್ನು ತಿಳಿಸ್ತಾರೆ. ಐಲೇರನ್ ಗುರುಗಳು ಅವರೆಲ್ಲ ತರ್ಜಿಮೆ ಮಾಡಿರೋದು. 4 ಯಾವುವು ಅಂದ್ರೆ, ನಾವು ನೋಡುವ ಮುನ್ನ ನಮ್ಮ ಕಣ್ಣುಗಳು ದುಃಖದ ನೀರನ್ನು ಹಾಕುವುದು ನಿಲ್ಲಿಸಿರಬೇಕು. 1. ಎರಡನೇದಾಗಿ, ನಾವು ಕೇಳುವ ಮುನ್ನ ನಮ್ಮ ಕಿವಿಗಳು ಸೂಕ್ಷ್ಮತೆಯನ್ನು ಕಳೆದುಕೊಂಡಿರಬೇಕು. 3ನೇದು, ನೀನು ಗುರುಗಳ ಸನ್ನಿಧಿಯಲ್ಲಿ ಮಾತನಾಡುವಾಗ ನಿನ್ನ ಕಂಠವು ಘಾಸಿ ಮಾಡಬಾರದು, ವಾಸಿ ಮಾಡುವಂತಿರಬೇಕು. 4ನೇದು, ನಿನ್ನ ಹೃದಯ ರಕ್ತದಿಂದ ನಿನ್ನ ಪಾದಗಳನ್ನು ತೊಳೆದಿರಬೇಕು. ಈ 4 ಬಹಳ ಉನ್ನತ ಮಟ್ಟದ ವಿಚಾರಗಳಿಗೆ ಅವರು ತಿಳಿಸ್ತಾ ಇದ್ದಾರೆ. ಈ ವರಾಂಗಣದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ವಸ್ತುವಿನಲ್ಲಿ ಇರ್ತಕ್ಕಂಥವ್ರು, ದೇವಸ್ಥಾನದಲ್ಲಿ ವರಾಂಗಣದಲ್ಲಿ ಇರ್ತಕ್ಕಂಥವ್ರು ಇವುಗಳನ್ನು ನೀವು ಜೀವಿತದಲ್ಲಿ ಅಳವಡಿಸಿಕೊಳ್ಳ್ರಿ. ಈಗ ಮೊದಲನೇದು ದುಃಖದ ಕಣ್ಣೀರು ನಿಂತಿರ್ಬೇಕಂದ್ರೆ ಹೆಂಗೆ? ಯಾರೋ ಒಬ್ಬರು ನಮ್ಮ ಸಂಬಂಧಿಗಳು ಸಾಯ್ಬೋದು, ಅವಾಗ ದುಃಖ ಬರ್ಬೋದು. ಅಥವಾ ಯಾವುದೋ ಒಂದು ನನ್ನ ಕೆಲಸ ಆಗ್ಲಿಲ್ಲ ಅಂದ್ರೆ ನಮ್ಗೆ ಒಳಗಡೆ ಟೆನ್ಷನ್ ಆಗಿ ಯಾಕೆ ಆಗ್ಲಿಲ್ಲ ಅನ್ನೋ ಸಂದರ್ಭಗಳು ಬರ್ತವೆ. ನಮ್ಮ ಆಲೋಚನೆಗಳಲ್ಲಿ ಏರುಪೇರು ಆಗ್ಬಿಡ್ತದೆ. ಏನೋ ಒಂದು ಕೆಲಸ ಹೇಳಿಲ್ಲ ಅಥವಾ ಇನ್ನೂ ಹೇಳಿಲ್ಲ ಅಥವಾ ಏನೋ ಒಂದು ಸಣ್ಣ ವಿಚಾರಗಳಿಗೂ ಎಷ್ಟೋ ನಾವು ಸಿಡುಕ ಇರೋದು ಇಂತಿರೋದು ಅವ್ರವರೇ ಅಬ್ಸರ್ವ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಎಂತಹ ಸನ್ನಿವೇಶಗಳು, ಎಂತಹ ಘಟನೆಗಳು, ಎಂತಹ ಸಮಸ್ಯೆಗಳು ಬಂದರೂ ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಟಿರಬೇಕು. ದುಃಖಕ್ಕೆ ಅವಕಾಶನೇ ಕೊಡಬಾರದು. ಆಸೆಯೇ ದುಃಖಕ್ಕೆ ಮೂಲ ಅಂತ ಗೌತಮ ಬುದ್ಧರು ತಿಳಿಸಿದ್ದಾರೆ. ಇಂತಹ ಒಂದು ಆಸೆ ದುಃಖಕ್ಕೆ ಮೂಲ ಆಗೋದು ನಾವು ದೃಷ್ಟಿಯಿಂದ ನೋಡೋದಂತೆಲ್ಲ ಅಂತರಾಳದ ವಿಚಾರ. ಇವು ನಾವು ಅಂತರಾಳದಲ್ಲಿ ಪರಿವರ್ತನೆಗೊಳ್ಳಬೇಕು. ಹೊರಾಂಗಣದಲ್ಲಿ ಇರೋರು ಈಗ ಹೋಗಿರೋವು ಬಾಗಿಲು ಹತ್ರ ಹೋಗಿದೀವಿ ನಾವು. ಅಂತರಂಗದ ಜೀವಿತ ಈಗ ಹೇಳತ್ತಿರ್ತಾರೆ ನಾವು ಮಾತಾಡೋದು. ಬಹಿರಂಗದ ಜೀವನ ಅಲ್ಲ ಇದು, ಔಟರ್ ಲೈಫ್ ಅಲ್ಲ, ಇನ್ನರ್ ಲೈಫ್. ಈ ಲೆಸನ್ನೇ ಇನ್ನರ್ ಲೈಫ್. ಅದಕ್ಕೆ ನಾನು ತನ್ನನ್ನು ತಾನು ತಿಳಿದುಕೊಳ್ಳಬೇಕು ಅಂತ ಫಸ್ಟ್ಗೆ ನಾನು ಇಂಟ್ರೊಡಕ್ಷನ್ ನಾಗೆ ಆ ವಿಚಾರ ತಿಳಿಸಿದ್ದು. ಇದು ಇನ್ನರ್ ಲೈಫ್, ಇನ್ನರ್ ಜರ್ನಿ, ವೆಹಿಕಲ್ಸ್ ಆಫ್ ದ ಕಾನ್ಸಿಯಸ್ನೆಸ್. ಬ್ಲಾವರ್ಸ್ಗೆ ಅವರು ಹೇಳುದು ಅಂದ್ರೆ ಪ್ರಜ್ಞೆಯ ವಾಹನಗಳನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದು. ವೆಹಿಕಲ್ಸ್ ಆಫ್ ದಿ ಕಾನ್ಸಿಯಸ್ನೆಸ್ ಅಂದ್ರೆ ಸ್ಥೂಲ ದೇಹ, ಕಾಮದೇಹ, ಮನೋದೇಹ, ಈ 3 ಸರಿಯಾಗಿ ಬಳಸಿದ್ದಾದ್ರೆ ಕಾಸಲ್ ಬಾಡಿ ಕಾರಣ ದೇಹಕ್ಕೆ ಇವು ಆ ಶಕ್ತಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಬುದ್ಧಿ, ಆತ್ಮ, ಅಲ್ಲಿಂದ ಅಲ್ಲಿ ಬರ್ತದೆ. ಅಲ್ಲಿಂದ ಆನಂದ ಪ್ರಾರಂಭವಾಗುತ್ತೆ. ಅಂದ್ರೆ ಈ ದೇಹಾತ್ಮ, ಅಂತರಾತ್ಮ ಅಥವಾ ಉನ್ನತಾತ್ಮ ಎರಡೂ ಸಾಮರಸ್ಯದಿಂದ ಎರಕವಾದಾಗ ನೋಡ್ರಿ ಜೀವನ ಬದಲಾವಣೆ. ಇನ್ನ ಒಂದು ಉದಾಹರಣೆ ಹೇಳ್ತೀನಿ. ಎರಡೂ ಒಂದಾಗ್ಬೇಕಂದ್ರೆ ಈ ದೇಹಾತ್ಮ ಸ್ವಭಾವ, ಫಿಸಿಕಲ್ ಬಾಡಿ, ಆಸ್ಟ್ರಲ್ ಬಾಡಿ, ಮೆಂಟಲ್ ಬಾಡಿ ಅಂತ 3 ಈ ಒಂದಾಗಿ ಉನ್ನತಾತ್ಮನ ಒಂದು ಅಂತರಾತ್ಮನಿಗೆ ಸೇರ್ಪಡೆ ಆದ್ರೆ ಅದು ಯಜಮಾನ ಅಂತರಾತ್ಮ ಅಥವಾ ಉನ್ನತಾತ್ಮ. ಇವು ವಾಹನಗಳಿವು ಬಳಸಕ್ಕಂಥವು. ಇದು ನಡಿಯಪ್ಪ ಇವಾಗ ಧ್ಯಾನ ಮಾಡಂದ್ರೆ ಅಲ್ಲೆಲ್ಲೋ ಪಕೋಡ ಬಿಸಿ ಮಾಡ್ಸಕ ತಿಂದ್ ಬಂದ್ ಮಾಡೋಣ ಅಂತ. ಈ ದೇಹಾತ್ಮ ಬುದ್ಧಿ
ಅಂತರಾತ್ಮಂದು ಧ್ಯಾನ. ಅವರಲ್ಲಿ ಹೇಳಿದ್ರು ಪ್ರೇಮ, ಅನುಕಂಪ, ದಯೆ, ಕರುಣೆ, ಇಂಥವು ಅಂತರಾತ್ಮನ ಸ್ವಭಾವ. ನಾವು ಅಂಥವಕ್ಕೆ ನಾವು ಯಾರನ್ನ ಪ್ರೇಮದಿಂದ ಇರ್ಬೇಕಂದ್ರೆ ನಾವು ಪ್ರೇಮ ಅಂದ್ಮೇಲೆ ನಮ್ಮನ್ನ ಯಾರನ್ನ ಒಂದೇಟು ಹೊಡೆದ್ರೆ ಸುಮ್ಮನೆ ಇರ್ಬೇಕು. ಯಾಕಂದ್ರೆ ಪ್ರೇಮ ಸಬ್ಜೆಕ್ಟ್. ದಯೆ ಅಂತ ದೇವರ ದಾಸಿಮಯ ಹೂವು ಕೀಳಕ್ ಹೋಗಿದ್ರಂತೆ, ಹೂವೆಲ್ಲ ಹಾಲು ಬಂದಂತೆ. ಇಲ್ಲ, ನಾನ್ ದಯೆ ಅಂತಕ್ಕಂಥದ್ದು ತೀರ್ಮಾನ ತಗೊಂಡಿದೀನಿ. ನಾವು ಹೆಂಗ್ ಇದು ಹಾಲು ಸೋರುತ್ತಲ್ಲ ಹೂವಿನ ಗಿಡದಾಗ ಹಾವು ಉದಿರ್ದವ್ ತಂದು ಪೂಜೆ ಮಾಡೋದು. ದಯೆಯನ್ನ ಪಾಯಿಂಟ್ ಒಂದು ಇದ್ದಾಗ ನಾವು ಅದಕ್ಕೆ ವಿರುದ್ಧವಾದದ್ದು ನಾವು ಮಾತಾಡಂಗಿಲ್ಲ. ಕರುಣೆ ಅಂದಾಗ ಅನುಕಂಪ, ನಾವು ಹಿಂದಿನ ದಿನದಲ್ಲಿ ತಪ್ಪು ಮಾಡಿ ಬೆಳಗ್ ಬಂದಿರ್ತೀವಿ, ನಮ್ಮ ಹಿಂದಿರೋರು ತಪ್ಪು ಮಾಡ್ತಾರೆ, ನಾವು ಹಿಂದೆ ಮಾಡಿದೀವಿ, ನಾವು ಸಹನೆಯಿಂದ ಸ್ವಲ್ಪ ತಿಳುವಳಿಕೆ ಬಂದೈತೆ, ನಮ್ಮ ಹಿಂದೆ ಮಾಡಿರೋ ತಪ್ಪು ಸಹಿಸ್ಕೊಂಬ ನನ್ನ ಮನೋಭಾವನೆ, ಕರುಣೆ ತೋರಿಸ್ಬೇಕು, ಅವರಲ್ಲಿ ಅನುಕಂಪ ತೋರಿಸ್ಬೇಕು, ಪ್ರೇಮ ತೋರಿಸ್ಬೇಕು. ಇದು ಜೀವಿತದಲ್ಲಿ ನಾವು ಜ್ಞಾಪಕ ಇಟ್ಕೊಂಡಿರೋ ಅಂತ ಒಂದು ಪಾಯಿಂಟ್ಗಳು. ಯಾಕೆ ಈ ವಿಚಾರಗಳು ಇಷ್ಟು ಅವರು ತುಂಬಾ ಶ್ರಮ ಪಟ್ಟು ಬೋಧಿಗಳು ಕೊಟ್ಟಿದಾರಂದ್ರೆ, ನಮ್ಮಂತೆ ಇವ್ರಿಗೆ ಬರ್ಲಿ ಹಿಂದಿನವರು ಅಂತ ಅವ್ರು ಮಹಾತ್ಮಗಳು ನಮ್ಗೆ ವ್ಯವಸ್ಥೆ ಮಾಡಿರೋ ವಿಚಾರಗಳಿವು. ನಾವು ಪ್ರಯೋಗ ಮಾಡಿದಾಗ ಅದು ನಮಗೆ ಗೊತ್ತಾಗುತ್ತೆ. ಯಾರನ್ನು ಎಷ್ಟು ಸಾರಿ ಅನ್ನ ನಮ್ಮನ್ನ ಬೈಲಿ ಹೇಳು, ನಾವು ಸೈಲೆಂಟ್ ಆಗಿದ್ರೆ ಬಿಡಪ್ಪ ಅವ್ನು ಎಷ್ಟು ಸಾರಿ ಹೇಳಿದ್ರೆ ಅದಂತ ಅವರೇ ಆಫ್ ಆಗ್ತಾರೆ. ನಾವು ಪ್ರತಿಕ್ರಿಯೆ ಕೊಟ್ವಿ, ಅದಿನ್ನ ಜ್ವಾಜಲ್ಯಮಾನ್ಯವಾಗಿ ಹೆಚ್ಚಿಗಾಗುತ್ತೆ. ಈಗ ಕುರುಡನಿಗೆ ಕುರುಡ ದಾರಿ ತೋರ್ಸಕ್ ಆಗೋದಿಲ್ಲ, ಅವನು ಕುರುಡ ಇವನು ಕುರುಡ. ಈ ಬೆಂಕಿನ ನಾವ್ ಬೆಂಕಿಯಿಂದ ಆರ್ಸಕ್ ಆಗಲ್ಲ, ಬೆಂಕಿಗೆ ತಣ್ಣೀರ್ ಹಾಕಿದ್ರೆ ಆಗುತ್ತೆ. ಈಗ ಒಬ್ರು ಕೋಪ ಆಗ್ಯದಾರಂದ್ರೆ ನಾವು ಕೋಪ ಆದ್ರೆ ಎರಡು ಉರಿತಾರೆ ಜೋರಾಗಿ. ಕೋಪದ ನಾವು ಶಾಂತವಾಗಿದ್ರೆ, ನಾವು ಇಷ್ಟೆಲ್ಲ ಗೋಷ್ಠಿಗಳು ತಿರುಗಿ ಪುಸ್ತಕಗಳ ಅಭ್ಯಾಸ ಮಾಡಿ ವ್ಯಾಸಂಗ ಮಾಡಿ ಧ್ಯಾನ ಮಾಡಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಅವ್ರು ಕೋಪ ಆಗ್ಯದಾರ, ನಾನು ಸ್ವಲ್ಪ ಕೂಲ್ ಆಗಿರೋ ಎಚ್ಚರ ತಗೊಂಡ್ರೆ ಎಷ್ಟೊತ್ತಾಗ್ತಾನೆ ಅವ್ನು ಬಡ್ಕೊಂಡ್ ಹೇಳು, ಒಂದು ಅರ್ಧ ಗಂಟೆ. ನಮ್ಮ ಎನರ್ಜಿ ವೇಸ್ಟ್ ಆಗಲ್ಲ, ಅವನದು ಎನರ್ಜಿ ವೇಸ್ಟ್ ಆಗುತ್ತೆ. ಒಂದ್ 10 ನಿಮಿಷ ಕೋಪ ಆದ್ರೆ 24 ಗಂಟೆ ಇರ್ತಂತೆ ಆ ವೈಬ್ರೇಷನ್ಸ್ ಹೋಗಿ ಬರ್ತಾವಂತೆ. ಒಳಗಿರ್ತಕ್ಕಂಥ ನಮ್ಮ ಕಾಮ ಶರೀರ ಡ್ಯಾಮೇಜ್ ಆಗಿರ್ತಂತೆ, ಹುಣ್ಣುಣ್ಣಾಗಿ ಗಾಯಗಳಾಗಿರ್ತವೆ. ಶಕ್ತಿ ಅವರ ಮಹಾತ್ಮರ ನಾಲಿಗಳಾಗಕ್ ಚಾನ್ಸ್ ಆಗೋದಿಲ್ಲ, ನಾವಲ್ಲೇ ಇರ್ತೀವಿ. ಇದು ವಿಶೇಷವಾದಂತ ನಾವು ಅಭ್ಯಾಸ ಮಾಡಕ್ಕೆ ಜ್ಞಾಪಕದಲ್ಲಿಟ್ಟಂತ ಒಂದು ಪದ ಇದು, ಎಚ್ಚರ. ಇಂತಹ ಒಂದು ಅವರು ದುಃಖದ ಕಣ್ಣೀರಿಗೆ ಇವ್ ಜ್ಞಾಪಿಟ್ಕೊಳ್ರಿ. ಕಿವಿಗಳು ಅದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಆಯ್ತು. ಯಾರನ್ನ ಏನಾದ್ರು ಅವ್ಯಾಚ ಶಬ್ದಗಳಿಂದ ನಮ್ಮನ್ನ ನಿಂದಿಸಿದ್ರೆ ನಾವು ಪ್ರತಿಕ್ರಿಯೆ ತೋರ್ಸಂಗಿಲ್ಲ ಅವ್ರಿಗೆ. ನಾವು ಅವ್ರು ಯಾವುದೇ ರೀತಿ ಬಂದ್ರು ಸಮಾಧಾನ ಸ್ಥಿತಿಯಲ್ಲಿ ಇರ್ಬೇಕು. ಅದು ಅಲ್ಲಿಗೆ ಕಿವಿ ಸೂಕ್ಷ್ಮತೆ ಅಂತರಾಳತೆ ಇರ್ಬೇಕಂದ್ರೆ ಆಗ ನಿನಗೆ ಆ ಮಹಾತ್ಮನಿಂದ ಒಂದು ವಾಣಿ ಬರ್ತತೆ. ಮೌನವಾಗಿದ್ದು ಅವರ ಸನ್ನಿಧಿಯಲ್ಲೇ ನೀನು ಸ್ಥಿರವಾಗಿದ್ದು ಸಮಸ್ಥಿತಿಯಲ್ಲಿದ್ದಾಗ ಅಂತಹ ಒಂದು ಭವ್ಯವಾದ ವಾಣಿ ಅಂತರಾಳದಾಗೆ ಬಂದಿದ್ದ ಅಂದ್ರೆ ಅಲ್ಲಿ ಉದ್ಧಾರ ಆಗೋದಂತ. ಅವನ್ ಮತ್ತೆ ಪ್ರಾಪಂಚಿಕ ವ್ಯವಹಾರ ಕ್ಷೀಣಿಸ್ತಾ ಇರ್ತದಂತೆ, ಕ್ಷೀಣಿಸುತ್ತೆ. ಅದು ಲೌಕಿಕ ಅಧಿಕಾರ ಅಂತಸ್ತು ಅದ್ಯಾವಕ್ಕೂ ಇಷ್ಟಪಡಲ್ಲ ಅವರು. ಅದು ಭವ್ಯವಾದ ಒಂದು ತರಂಗ ಅಂತ ಒಂದು ವಾಣಿ. ಈ ಸೂಕ್ಷ್ಮತೆ ಕಳ್ಕೊಂಡಿರ್ಬೇಕು ಕಿವಿಗಳು. ಕಳ್ಕೊಂಡಿರ್ಬೇಕಾಗಿದ್ರೆ ಇಂತಹ ಒಂದು ನಮ್ಮ ಸಮಾಜದಲ್ಲಿ ನಾವು ದೈನಂದಿನ ಜೀವಿತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಘಟನೆಗಳಿಗೆ ನಾವು ಸಮಾಧಾನ ಸ್ಥಿತಿಯಲ್ಲಿರಬೇಕು. ಅದು ಉನ್ನತ ಮಟ್ಟದ ಪ್ರಜ್ಞೆಯಲ್ಲಿರಬೇಕು. ಆ ಪ್ರಜ್ಞೆಯ ನಾವು ಸೇವಕರಾಗಿರ್ಬೇಕು. ಸೇವಕರಿಗಂದ್ರೆ ಒಬ್ಬ ಜವಾನ ಅಂದ್ಕೊಳ್ತೀನಿ. ಒಂದು ಉದಾಹರಣೆ ಇಲ್ಲಿ ಹೇಳ್ತೀನಿ. ಈಗ ನಾವೇ ಒಬ್ಬ ಸಂಬಳದ ಇಟ್ಕೊಂಡಿದ್ವಿ. ಅವನು ಎತ್ತುಗಳು ಸಾಕ್ತಿದ್ದವನು ಅವನೇ, ಮೇವು ನೀರು ಕೊಡಿಸ್ತಿದ್ದನು ಅವನೇ, ಆ ಎತ್ತುಗಳಿಗೆ ಕಾಯ್ತಿದ್ದವನು ಅವನೇ. ಅದು ಒಂದು ಸತ್ತೋಯ್ತಂದ್ರೆ ನಾವು ತುಂಬಾ ವ್ಯಥೆ ಪಡ್ತೀವಿ. ಅವನ್ ಸಾಕಿದವನು ವ್ಯಥೆ ಪಡಲ್ಲ, ಸೇವಕ ಸಂಬಳದಾಳು. ಯಾಕಂದ್ರೆ ಅವನ ಅದ್ರ ಮೇಲೆ ಅಷ್ಟು ವ್ಯಾಮೋಹ ಇಟ್ಟಿರಲ್ಲ. ಆದ್ರೆ ಅವನಿಗೆ ಗೌರವ, ಅವನ್ನೇ ಸಾಕಿರ್ತಾನೆ, ಅವನೇ ಹೆಚ್ಚಿನ ಒಂದಿದು ವ್ಯಾಮೋಹ. ಇವನೊಳಗೆ ನಂದು, ನನ್ನೆತ್ತು, ನಂದಿದು, ನಾನು ಅಂತ ಸೃಷ್ಟಿ ಮಾಡ್ಕೊಂಡು ಆ ಸತ್ ಮೇಲೆ ಇವನು ನೋವು ಪಡ್ತಾನೆ. ಇಂತಹ ವ್ಯಾಮೋಹಗಳು ನಾವು ಬಿಟ್ಟು ಬಿಡ್ಬೇಕು. ಆಗ ಬಹಿರಂಗದ ಶಬ್ದಗಳಿಗೆ, ಬಹಿರಂಗದ ತಾಡನಗಳಿಗೆ ಈ ಕಿವಿಗಳು ಹೋಗಡದಂತೆ ನಿಶ್ಶಬ್ದವಾಗಿದ್ದಾಗ, ಅಂತರ್ಮುಖವಾಗಿ ನಾವಿದ್ದಾಗ ಅಂತರಂಗದ ವಾಣಿ ಅಲ್ಲಿಂದ ನಮ್ಗೆ ತಲುಪುತ್ತೆ. ಆ ಒಂದು ವಿಚಾರ ಮೌನವಾಗಿರ್ಬೇಕನ್ನೋದಕ್ಕೆ, ಸೂಕ್ಷ್ಮತೆ ಕಳ್ಕೊಂಡಿರ್ಬೇಕನ್ನೋದು ಕಿವಿಗಳು. ಕಣ್ಣುಗಳು ಎರಡು ಆಯ್ತು. ಈಗ ಮೂರನೇದು ಗಂಟಲು ಅಂದ್ರೆ ಮಾತು. ಗುರುಗಳ ಸನ್ನಿಧಿಯಲ್ಲಿ ಇರಬೇಕಾಗಿರ್ತಕ್ಕಂಥವ್ರು ಮಾತುಗಳು ಇನ್ನೊಬ್ಬರಿಗೆ ನೋವಾಗಬಾರ್ದು, ಘಾಸಿ ಮಾಡುವಂತಿರಬಾರದು,
ವಾಸಿ ಮಾಡುವಂತಿರಬೇಕು. ಮಾತುಗಳಿಂದ ಒಳ್ಳೇದೇ ಆಡ್ಬೇಕಾಗ್ಲಿ. ನೋಡ್ರಿ, ಎಷ್ಟೋ ಜನ ಮಾತುಗಳಿಂದ ಸುಸೈಡ್ ಮಾಡ್ಕೊಂಡಿದ್ದಾರೆ. ನಾವು ಕೇಳ್ತೀವಿ, ಪೇಪರ್ಗಳಿಗೆ ಹೋಗ್ತೀವಿ. ಮಾತು ಎಷ್ಟು ಮನುಷ್ಯನನ್ನ ಕೆಳಮಟ್ಟಕ್ಕೆ ಇಳಿಸುತ್ತೆ, ಉನ್ನತ ಮಟ್ಟಕ್ಕೂ ಏರ್ಸುತ್ತೆ. ಅದು ಮಾತು. ಒಂದು ಶ್ಲೋಕ ಇದೆ, ಜಿಹ್ವಾಗ್ರೇ ವಸತೆ ಲಕ್ಷ್ಮಿ, ಜಿಹ್ವಾಗ್ರೇ ಮಿತ್ರ ಬಾಂಧವ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ. ಜಿಹ್ವಾಗ್ರೆ ಅಂದ್ರೆ ನಾಲ್ಗೆ, ವಸತೆ ಲಕ್ಷ್ಮಿ. ನೀನು ನಾಲ್ಗೆ ಸರಿಯಾಗಿ ಮಾತಾಡ್ಕೊಂಡು ಪ್ರೀತಿಯಿಂದ ಮಾಡಿದ್ರೆ ಲಕ್ಷ್ಮಿ ತಾನಾಗಿ ಬರ್ತಾಳೆ. ಅದು ವ್ಯಾಪಾರಸ್ಥರಿಗೂ ಇನ್ನೊಬ್ರಿಗೆಲ್ಲ ಚೆನ್ನಾಗಿ ಗೊತ್ತಿರ್ತತೆ. ಮಿತ್ರ ಬಾಂಧವ, ಸ್ನೇಹಿತರನಾದ್ರೂ ಅಷ್ಟೇ, ಮಾತು ಸರಿಯಾಗಿ ಉಚ್ಚಾರಣೆ ಪ್ರೀತಿಯಿಂದ ಸ್ನೇಹಿತರು ನಾಲ್ಕು ಸಂತೋಷದಿಂದ ಮಾತಾಡ್ಸಿದ್ರೆ, ಗಂಟು ಮುಖ ಹಾಕ್ದಂಗೆ ಪ್ರಸನ್ನತೆಯಿಂದ ನಗುಮುಖದಿಂದ ಸ್ನೇಹಿತರು ಮಾತಾಡ್ಸಿದ್ರೆ ಅವ್ರ ಪ್ರೀತಿಯಿಂದ ಅವನಿಗೂ ಸಂತೋಷ, ನಮಗೂ ಸಂತೋಷ. ಇದು ಮಿತ್ರರನ್ನ ಹಂಗಾಗ್ತಾರೆ. ಬಂಧನಂ ಪ್ರಾಪ್ತಂ ಅಂದ್ರೆ, ಬಂಧನ ಅಂದ್ರೆ ನಾವು ಅವ್ರಿಗೆ ಏನ ತಿರಸ್ಕಾರ ಮನೋಭಾವನೆಯಿಂದ, ಈಗ ಯಾರೋ ಒಬ್ರನ್ನ ಅತಿಥಿ ಇನ್ವೈಟ್ ಮಾಡಿರ್ತೀವಿ, ನಾವ್ ಯಾವ್ದೋ ದೇವಸ್ಥಾನ ಮೂಡ್ ಮಾಡ್ತಿದ್ರೆ ಅವ್ರು ಮಾತಾಡ್ಸ್ದಂಗ್ ಹೋಗಿರ್ತೀವಂತ, ಅವ್ನಿಗೇನಾಗುತ್ತೆ, ಬೇಜಾರಾಗುತ್ತೆ. ಹೋದ್ರೆ ಸರಿ ನಮ್ಮನ್ನ ಮಾತಾಡ್ಸ್ಲಿಲ್ಲಪ್ಪ. ಇದು ಇಂಥವು ಎಲ್ಲ ಸನ್ನಿವೇಶಗಳು ಬರ್ತಿರ್ತವೆ ಮನುಷ್ಯರಿಗೆ. ನಾವು ಇವನ್ನೆಲ್ಲ ಸಮಸ್ಥಿತಿಯಲ್ಲಿ ನೋಡ್ಕೊಂತ ಹೋಗ್ಬೇಕು. ಇವು ಬಂಧನಗಳು ಯಾವ ಇಟ್ಕೋಬಾರ್ದು. ಇಂತಹ ಒಂದು ಸಂದರ್ಭಗಳಿಗೆ ಯಾವ್ದೊಂದು ಮಾತಿನಲ್ಲಿ ಬಹಳ ಜಾಗರೂಕತೆಯಿಂದ ಮಾತನಾಡಬೇಕು, ಮೌನವಿರ್ಬೇಕು. ಹೆಚ್ಚಿನ ರೀತಿಯಲ್ಲಿ ಯಾವ್ದು ಮಾತಾಡಬಾರ್ದು ಅನ್ನೋದೇ ಒಂದು ಮಾತಿನ ಲಕ್ಷಣ. ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಅಷ್ಟು ಮಾತಿನ ಬಗ್ಗೆ ಗಮನ ಇಟ್ಕೊಂಡ್ರೆ. ನಾಲ್ಕನೇದು, ತನ್ನ ಪಾದಗಳು ತನ್ನ ಹೃದಯ ರಕ್ತದಿಂದ ತೊಳೆಯಲ್ಪಡಬೇಕು. ತನ್ನದೇ ಹೃದಯದಿಂದ ತನ್ನ ಪಾದಗಳು ತೊಳೆಯಬೇಕಂತಂದ್ರೆ, ತನಗೆ ಏನೇನೋ ಎಷ್ಟೋ ಇಟ್ಕೊಂಡಿರ್ತೀವಿ. ಇವತ್ತು ಯಾವ್ದೋ ಒಂದು ನಿನ್ಗೆ ಬೇಕಿಲ್ಲಪ್ಪ, ನೀನ್ ಮನೆ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೇಕು. ಹೃದಯ ರಕ್ತ ಅಂದ್ರೆ ಒಳಗಡೆ ನಾನ್ ಸಂಪಾದಿಸಿರೋ ಆಸ್ತಿ ಹೆಂಗ್ ಬಿಡ್ಬೇಕು, ನಾನ್ ಸಂಪಾದಿಸಿರೋ ಎಫ್ ಡಿ ಮಾಡಿರೋ ಒಂದ್ 50,000 ಲಕ್ಷನೋ ಕೋಟಿನೋ ಹೆಂಗ್ ಅವ್ರಿಗೆ ಕೊಡೋದು? ಅದು ಹೃದಯ ರಕ್ತ ತೊಳಿತಾ ಇರ್ತತೆ, ಅಷ್ಟು ನೋವಾಗುತ್ತೆ. ಅಥವಾ ಯಾವ್ದೋ ನಮ್ ಪ್ರಾಣನೇ ಕೊಡೋ ಅನ್ನೋ ಸಂದರ್ಭ ಬರುತ್ತೆ. ಪ್ರಾಣ ಇನ್ನೆಲ್ಲಿ ಕೊಡ್ತೀವಿ, ನಾನು ತೊಪ್ಸ್ಕೊಂಡು ಉಳ್ಕೊಂಬಕ್ ನೋಡ್ತೀವಿ. ಒಂದ್ ರೂಮ್ ನಲ್ಲಿ ಯಾವ್ದನ್ನ ಹಾವು ಐತೆ ಅಂತ ಅಂದ್ಬಿಟ್ರೆ ನಾವ್ ಪ್ರಾಣ ಕೊಡಕ್ ಕಡಿತಂತೆ, ಆ ಮೂಲೆಯಿಂದ ಈ ಮೂಲಿಗೆ, ಈ ಮೂಲಿಂದ ಆ ಮೂಲಿಗೆ ಹೋಗ್ತೀವಿ. ನಾವು ಪ್ರಾಣ ಕೊಡಕ್ ತಯಾರಿ ಕೇಳ್ತೇವೆ. ಪಾದ ತೊಳೆ ನೀನು ಹೃದಯ ರಕ್ತ ಅಂತಂದ್ರೆ ಫುಲ್ ಇದ್ರಲ್ಲ, ಸಂಪೂರ್ಣ ಬ್ರಹ್ಮಾಂಡಪತಿ ಆಗಿರುತ್ತ ಹಿಂದೆ ತಿಳಿಸಿದ್ನಲ್ಲ, ಹಂಗ್ ತ್ಯಾಗ ಮಾಡ್ಬೇಕು. ಏನು ಲವಲೇಶ್ ಬಿಟ್ಕೊಡ್ಕೊಡು. ಕೃಷ್ಣಾಜಿ ಅವರು ಅದ್ ಆರ್ಡರ್ ಆಫ್ ದಿ ಸ್ಟಾರ್ ವಜಾ ಮಾಡ್ಮೇಲೆ ಅವ್ರಿಗೆ ಕಾಲಡಿಗೆ ಬಂದು ಅಧಿಕಾರ ಹಣ ಬಂದ್ ಬೀಳದಂತ. ತಗೊಳ್ರಿ, ಯಾಕೆ ತಗೊಳ್ರಿ? ಕೊಡುವುದರಲ್ಲಿರುವ ಆನಂದ ತೆಗೆದುಕೊಳ್ಳುವುದರಲ್ಲಿ ಇಲ್ಲ. ನಡಿ ನಿನ್ ದುಡ್ಡು ಬೇಡ ನಡಿ. ನೋಡ್ರಿ ಅವ್ರು ಯಾವ ಮಟ್ಟಕ್ಕೆ ಕೃಷ್ಣಾಜಿ ಅವರು ಅವ್ರ ಪುಸ್ತಕಗಳು ಎಷ್ಟು ಬರ್ದಿದ್ದಾರೆ. ನಾವೇನು ಕೊಡಕ್ ರೆಡಿ ಆಗ. ಎಲ್ಲನ್ನ ಪಕ್ಕದಲ್ಲಿ ಒಂದು 5-6 ಗುಂಟೆ ಜಮೀನು ಒತ್ತುವರಿ ಆಗಿದ್ರೆ ನಮ್ಮ ತೆಂಗಿನ ಮರ, ಹುಣಸೆ ಮರ ಇಲ್ಲಿಗೆ ಬರ್ತೇವೆ, ಇಲ್ಲಿಗೆ ಹಾಕ್ಸಪ್ಪ ಬೋದ ಅಂತೀವಿ ನಾವು. ಯಾಕೆ? ಇದು ನಮ್ಗೆ ಹಳ್ಳಿ ಮಟ್ಟದಲ್ಲಿ ಎಲ್ಲ ಇರೋದಕ್ಕೆ ನಮ್ಗೆ ಬರ್ತಾ ಸಣ್ಣ ವಿಚಾರಗಳಾಗ್ಲಿ ನಾವು ಎಲ್ಲ ಮನನ ಮಾಡಕ್ಕೆ ವಿಚಾರಗಳು ಹೇಳ್ತೀನಿ. ತ್ಯಾಗ ಅಂದ್ರೆ ಆ ಮಟ್ಟಕ್ಕೆ ಬೆಳಿಬೋದು. ಏನು ಕೊಟ್ಟದ್ ನಮ್ದೇನು ಹೋಗೋದಿಲ್ಲ, ಯಾತ್ ತಂದಿಲ್ಲ ನಾವ್ ಯಾತು ಕೊಡ್ತೀವಿ ಅಂತ ಗೀತೆಯಲ್ಲಿ ಹೇಳ್ತಾರಲ್ಲ. ಇಲ್ಲಿ ಯಾವುದೊಂದು ಅಹಂಕಾರ ಲವಲೇಶವೂ ಇರಬಾರ್ದು. ಯಾವ ರೀತಿ ಇರಬಾರ್ದಂದ್ರೆ, ಒಂದು ಉದಾಹರಣೆ ನೋಡ್ಬೇಕು. ಅಹಂಕಾರ ಅನ್ನೋದು ಒಂದನೇ ದೀಕ್ಷೆ ಎಲ್ಲೋವರೆಗೂ ಹೋದ್ರು ಒಳಗೆ ಇರ್ತಕ್ಕಂತ, ಯಾವಾಗ ಸಿಗುತ್ತ ಬುಗ್ ಅಂತ ಎದ್ಬಿಡುತ್ತಂತೆ. SPB ಅವ್ರು ಹೇಳ್ತಾರೆ, ದಿ ಲಾ ಆಫ್ ಸ್ಯಾಕ್ರಿಫೈಸ್ ನಲ್ಲಿ ಅದು ಒಂದು ಕೊಳದಲ್ಲಿ ಒಂದು ಕಲ್ಲು ಹಾಕ್ಬಿಟ್ರೆ ತಳದಾಗ ಹೊಂಡಿರ್ತತಂತೆ. ಅದು ಇಡೀ ಕೊಳನೆಲ್ಲ ಆವರಿಸ್ಬಿಟ್ಟು ಹೊಂಡಿ ಎದ್ಬಿಡ್ತತಂತೆ. ಅವರು ತ್ಯಾಗ ಮಾಡಕ್ಕೆ ಎಷ್ಟೋ ಜನ್ಮಗಳಾದ್ರೂ ರೆಡಿ ಆಗಿರಲ್ಲಂತೆ ತ್ಯಾಗ ಮಾಡಕ್ಕೆ ಈ ಮಾನವ ಜನ್ಮದಲ್ಲಿ. ಅದು ತ್ಯಾಗ ಅಂದ್ರೆ ಬಹಳ ದೊಡ್ಡ ವಿಚಾರ. ಅದು ಅವ್ರು ಬ್ಲಾವರ್ಸ್ಕಿ ಅಮ್ಮನವ್ರು ಹೇಳೋದು. ಅವ್ರಿಗೂ ಒಂದ್ಸಾರಿ ಇವ್ರು ಆಲ್ಕಾಟ್ರು ಕೇಳ್ತಾರೆ, ನೀನು 18 ವರ್ಷ ಇದ್ದಾಗ 50 ವರ್ಷ 60 ವರ್ಷ ಮುದುಕನ್ ಮದ್ವೆ ಆಗ್ಬಿಟ್ಟೆ, ಈಗ 45 ವರ್ಷ ಆದಾಗ ಯುವಕನ್ ಮದ್ವೆ ಆಗ್ತಾ ಇದೆ, ಇಷ್ಟೆಲ್ಲ ಜ್ಞಾನಿಯಾಗಿ ತಿಳಿದು ಯಾಕಂತ ಕೇಳ್ತಾರೆ ಆಯ್ಮನ್ನ. ಇವ್ರು ಆಲ್ಕಾಟ್ರು ಕೇಳ್ತಾರೆ. ಅವ್ರು ಕೇಳಿದಾಗ ಅವ್ರು ಹೇಳ್ತಾರಂತೆ, ಅದಕ್ಕೊಂದು ಶ್ಲೋಕ ಆಯ್ತು, ಆಯಮ್ಮೆ ಹೇಳಿರೋದು. ಹರಾಣಪಿ ಲಲಾಟ ಲಿಖಿತ ನಾ ಪರಿಣಾಮಂ ಶಕ್ಯತೆ.
ಅಂದ್ರೆ ಹರನಿರ್ಲಿ, ಶಿವನಿರ್ಲಿ, ವಿಷ್ಣುವಿರ್ಲಿ, ಬ್ರಹ್ಮನಿರ್ಲಿ, ಸುರ ದೇವತೆಗಳಿರ್ಲಿ, ನಾವು ಮಾಡಿರ್ತಕ್ಕಂಥ ಕರ್ಮ ಲಲಾಟ ಲಿಖಿತ ಅದನ್ನ ಯಾರಿಂದ ವರ್ಷಗಳಾಗ್ಲಿ ಸಾವಿರಾರು ವರ್ಷಗಳಾಗ್ಲಿ ಅದನ್ನ ನಾನು ತೀರಿಸ್ಲೇಬೇಕು. ಕರ್ಮ ನಿಯಮಕ್ಕೆ ಸಂಬಂಧಪಟ್ಟ ಪದ ಹೇಳ್ತಾರೆ ಅವ್ರ ಕಾಟ್ರಿಗೆ. ಆವಾಗ ಅವರು ಸುಮ್ಮನೆ ಆಗ್ತಾರೆ. ಇದ್ ಯಾಕೆ ಹೇಳ್ತಂದ್ರೆ ನಮ್ಗುನು ಯಾವ್ದೋ ಒಂದು ಘಟನೆಗಳು ಬಂದಾಗ, ಸಂದರ್ಭಗಳು ಬಂದಾಗ ನಾವು ಸಮಾಧಾನ ಸ್ಥಿತಿಯಲ್ಲಿ ಇರ್ಬೇಕು. ಇಲ್ಲಿ ಅಹಂಕಾರನ ಇರಬಾರ್ದು. ನಮ್ ಮುತ್ತಿಗೆ ಆಗ್ತವೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈಗ ಶ್ರೀಕೃಷ್ಣ ಹೇಳ್ದಂಗೆ ಅರ್ಜುನ ಕೇಳ್ತಾ ಬರ್ತಾನೆ, ಆತನಿಗೆ ಸಮರ್ಪಿಸಿದ್ದಾನೆ ತನ್ನ ದೇಹ ಇಂದ್ರಿಯಗಳೆಲ್ಲ. ಒಂದು ಸಮಯ ಯುದ್ಧ ಯಾವ್ದೋ ಮಾಡಕ್ ಬರ್ತಾರೆ. ಆಗ ನೋಡ್ತಾರೆ ಮುಂದಿರ್ತಕ್ಕಂಥ ಸೈನ್ಯ, ಅದರಲ್ಲಿ ತಾತ, ಸ್ನೇಹಿತರುಗಳು, ಸಂಬಂಧಿಗಳು ಇರ್ತಾರೆ. ಅವನ್ ಬಿಲ್ಲು ಬಾಣ ಕೆಳಗ್ ಹಾಕ್ತಾರೆ. ಯಾಕೆ ಹಾಕ್ತಾರೆ? ನಾನು ಆ ಶ್ರೀಕೃಷ್ಣ ಪರಮಾತ್ಮನ ಅಥವಾ ಪ್ರಜ್ಞೆಯ ವಾಹನ, ಆತನ ಒಂದು ಸೇವಕ, ಆತನ ಒಂದು ಆಳು ಅನ್ನೋದು ಮರ್ತ್ ಬಿಡ್ತಾನೆ. ಅಲ್ಲಿ ನಾನು ಅನ್ನೋದು ಒಳಗ್ ಬಂದ್ಬಿಡ್ತು. ನಾನ್ ಯಾಕೆ ಪಡೆಯ ನನ್ನ ಸ್ನೇಹಿತರನ್ನ, ನನ್ನ ಸಂಬಂಧಿಗಳನ್ನ ಅಂತ ಹೇಳಿ ಕೆಳಗ್ ಹಾಕ್ಬಿಡ್ತಾರೆ. ಆಗ ಆತನಿಗೆ ಹೆಸರ ಕೊಡ್ತಾರೆ ಶ್ರೀಕೃಷ್ಣ ಬಂದು. ನೀನು ನಾನು ಅನ್ನೋದು ಹೆಂಗೆ ಅಲ್ಲಿ ಹೋಗ್ಬೇಕು, ಅಲ್ಲಿ ನಾನು ಅನ್ನೋದು ಅವ್ರಿಗೆ ನೋಡಿ. ಅಷ್ಟ್ರ ಮಟ್ಟಕ್ಕೆ ಹೋದವ್ರಿಗೆ ನಾನು ಅನ್ನೋದು ಅಲ್ಲಿ ಬಂದು ಕುಂತೈತೆ ಅಹಂಕಾರ. ನಾನು ಸೇವಕ ಅನ್ನೋದು ನಮ್ಗೆ ಮರ್ತು ಬಿಟ್ವಿ. ನಾವು ಸಹ ಆಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ಗುರು, ಅಂದ್ರೆ ಗುರುವಿನ ಇನ್ಸ್ಟ್ರೂಮೆಂಟ್, ಉಪಕರಣಗಳಾಗ್ಬೇಕು ನಾವು, ಉಪಾಧಿಗಳು, ಅವರ ಒಂದು ಕಾಲುವೆಗಳಾಗ್ಬೇಕು. ಈಗ ಶ್ರೀಕೃಷ್ಣನ ಒಂದು ಇನ್ಸ್ಟ್ರೂಮೆಂಟ್ ಅರ್ಜುನ ಆಗಿದ್ದ. ಅರ್ಜುನ ಇನ್ಸ್ಟ್ರೂಮೆಂಟ್ ಹೋಗ್ಬಿಟ್ಟು ಈಗ ರಿವರ್ಸ್ ಆದ್ರೆ ಅದು ಆ ಉಪಯೋಗ ಇಲ್ಲದಾಗುತ್ತೆ. ಇಷ್ಟು ಸಾರಿ ಸಾಧನೆ ಮಾಡ್ಕೊ ಬಂದ್ವಿ ಅಲ್ಲ ಸರ್. ಅದು ಸ್ವಲ್ಪ ಕ್ಲಿಷ್ಟವಾದ ವಿಚಾರಗಳು. ಅವು ಸ್ವಲ್ಪ ನನಗೂ ಹೇಳಕ್ಕೆ ಸ್ವಲ್ಪ ಯಾವ ರೀತಿ ತಗೊಂಡು ಹೋಗ್ಬೇಕು ಈ ಸಭೆಗೆ ತಕ್ಕಂತೆ ಅಂತ ಯೋಚನೆ ಬರುತ್ತೆ. ಇಲ್ಲಿ ನಾನು ಅನ್ನೋ ಪದ ಹೊಡೆಯಕ್ಕೆ ನನ್ಗೆ ಸ್ವಲ್ಪ ಅರ್ಥವಾಗೈತೆ, ನನಗೆ ಹೇಳಕ್ಕೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಇಲ್ಲಿ ಬಹಳ ಅರ್ಜುನನ್ಗೆ ಶ್ರೀಕೃಷ್ಣ ನಡೆದಾಗ, ಇಲ್ಲಿ ನಾವು ಸೇವಕರ ಮಟ್ಟದಲ್ಲಿದ್ದಾಗ ಆ ಮಹಾತ್ಮರ ಸೇವಕರಾಗಿರ್ಬೇಕು ನಾವು. ಆ ಗುರುಗಳ ಉಪಕರಣಗಳನ್ನ ಭಾವನೆ ಅಂತರಾಳದಲ್ಲಿ ನಮ್ಮ ಆಲೋಚನೆಯಲ್ಲಿ ಇರಬೇಕು. ಇಂತಹ ಒಂದು ಶಕ್ತಿಗಳು ನಮ್ಮಲ್ಲಿ ಮೈಗೂಡಿಸಿಕೊಂಡಾಗ ಅವು ವಿಶೇಷವಾದ ರೀತಿಯಲ್ಲಿ ಕೆಲಸ ಮಾಡ್ತವೆ. ನಾವೇನೂ ಮಾಡೋದ್ ಬೇಕಿಲ್ಲ. ನಾವು ಇದು ಹೇಳ್ದ್ವಲ್ಲ, ದೇಹಾತ್ಮ ಅಂತರಾತ್ಮ ಒಂದಾಗಿರವಂದ್ರೆ ನಮ್ಮ ಜೀವನವೇ ಬದಲಾಗೋಗ್ಬಿಡ್ತದೆ. ಇಂತಹ ವಿಶೇಷವಾದ ಶಕ್ತಿಗಳು, ಆ ಸತ್ಯ ಅನ್ನೋದು ನಮ್ಮ ಮನಸ್ಸಿನೊಳಗೆ ನುಗ್ಗಿ ಅವೇ ಪರಿವರ್ತನೆಗೊಳಿಸ್ತಾವಂತ ಕೃಷ್ಣಾಜಿ ಅವರು ಹೇಳ್ತಾರೆ. ಆ ಪರಿವರ್ತನೆಗೊಳಿಸಿದಂಥದ್ದನ್ನ ನಿಮ್ಮ ಮನಸ್ಸಿನ ಅನುಭವಕ್ಕೆ ತಂದ್ಕೊಳ್ಳಿ, ತಪ್ಪಿಗಿಡ್ರಿ. ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ಮತ್ತೆ ಬೇಕಂತ ನೀವು ಕೇಳಂಗಿಲ್ಲ. ನಾವು ಮತ್ತೊಮ್ಮೆ ಅದನ್ನ ಆಹ್ವಾನಿಸ್ಬೇಕನ್ನೋದಿದ್ರೆ ನಿಮ್ಗೆ ಸಿಗಲ್ಲ ಸತ್ಯ. ಅವ್ರು ಕೃಷ್ಣಾಜಿ ಅವ್ರು ಹೇಳೋಣ. ಇಂತಹ ಒಂದು ವಿಚಾರಗಳು ನಾವು ಸರಿಯಾಗಿ ಮನನ ಮಾಡ್ಕೊಂಡು ನಾವು ಪ್ರತಿನಿತ್ಯ ಪ್ರತಿ ಕ್ಷಣ ಎಚ್ಚರದಲ್ಲಿದ್ದಾಗ, ನಾವು ಪ್ರಾಪಂಚಿಕ ಲೌಕಿಕದಲ್ಲಿದ್ದಾಗ ಅವ್ರ ಹೆಸರಿನ ಮೇಲೆ ಇನ್ ಇಸ್ ನೇಮ್, ಅವರ ಹೆಸರಿನ, ಆತನ ಹೆಸರಿನಲ್ಲಿ ಒಂದು ಸಣ್ಣ ಗ್ರಂಥ ಐತೆ. ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ನಮಗೂ ಮೊದ್ಲು ಓದ್ದ ಒಂದ್ ಸ್ವಲ್ಪ ಈಗ ಹೇಳಕ್ ಬಂದಾಗ ಬರ್ತಾರೆ. ನಾವ್ ಯಾವ ಕಾರ್ಯ ಮಾಡಿದ್ರು ಅವ್ರ ಹೆಸರಿನಲ್ಲಿ ಮಾಡ್ತೇವೆ. ನಾವು ಹೆಚ್ಚಿನ ರೀತಿಯಲ್ಲಿ ಯಾವುದೇ ಒಂದು ಸಂದರ್ಭಗಳು, ಸಂದರ್ಭಗಳು ಬಂದಾಗ ತಲೆ ಬಿಸಿ ಇಲ್ದಂಗೆ ಸಮಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆ ಎಚ್ಚರ ಯಾವಾಗ ಇರ್ಬೇಕಂದ್ರೆ, ಈ ಶರೀರ ನಾನಲ್ಲ, ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ. ಈ ಮನಸ್ಸು ಒಳಗಿರ್ತಕ್ಕಂಥ ಅಂತರಾತ್ಮನ ಉಪಕರಣ, ಈ ದೇಹ ಆತನ ಒಂದು ಉಪಕರಣ. ಆತನ ಇಚ್ಛೆ ಏನಿದೆ, ಅನುಕಂಪ ಇದೆ, ದಯ ಇದೆ, ಕರುಣೆ ಇದೆ, ಪ್ರೇಮ ಇದೆ, ಶಾಂತಿ ಇದೆ, ಸಂತೋಷ ಇದೆ. ಇಂಥವು ಈ ಶರೀರದಲ್ಲಿ ನಾನು ವ್ಯಕ್ತಪಡಿಸ್ಬೇಕು. ಬೇರೆ ರೀತಿಯ ಕೋಪ, ಆವೇಶ, ಉದ್ವೇಗ, ಹಗೆತನ, ಒರಟುತನ, ಚಾಡಿ ಮಾತು, ಪ್ರಸನ್ನತೆ ಇಲ್ಲೇ ಇರ್ತದು, ಖಿನ್ನತೆ, ಇವೆಲ್ಲ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ವೈಬ್ರೇಷನ್ಸ್. ಫಸ್ಟ್ ಹೇಳಿದ ಪಾಸಿಟಿವ್ ವೈಬ್ರೇಷನ್ಸ್. ಇವು ನಮ್ಮೆಲ್ಲರಿಗೂ ಆ ಮಹಾತ್ಮರ ಅನುಗ್ರಹದಿಂದ ಆ ಒಂದು ಆಶೀರ್ವಾದ ಶಕ್ತಿಗಳಿಗೆ ನಾವು ಒಂದು ನಾಲೆಯಾಗಿ ಕೆಲಸ ಮಾಡುವಂತ ವಿಶೇಷವಾದ ಶಕ್ತಿಗಳನ್ನು ನಮಗೆಲ್ಲರಿಗೂ ಆ ಜೀವನ್ಮುಕ್ತ ಮಹಾತ್ಮರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಸಂತೋಷ. ಯಾಕೆಂದ್ರೆ ತನ್ನದೇ ಆದಂತ ಸರಳವಾದ ಭಾಷೆ ಬ್ರಹ್ಮವಿದ್ಯೆಯನ್ನ ಅಧ್ಯಯನ ಮಾಡಿಕೊಂಡು ಅನುಭವ ಮಾಡಿಕೊಂಡು ಎಲ್ರಿಗೂ ಅರ್ಥ ಆಗುವಂತಹ ರೀತಿಯಲ್ಲಿ
ಆತ್ಮನ ಬೆಳವಣಿಗೆಗೆ ಸಂಬಂಧಪಟ್ಟ ಆಧ್ಯಾತ್ಮಿಕ ರಸವಿದ್ಯೆಯನ್ನು, ಗುಡಿಯ ಹೊಸ್ತಿಲಿಗೆ ಹೋಗಿ ನಿಲ್ಲುವುದನ್ನ ಮತ್ತು ಬುದ್ಧ ವಾಕ್ಯವನ್ನ ಆಯ್ತು ದಯವಿಟ್ಟು ಈಗ ಬುದ್ಧ ವಾಕ್ಯ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದೊಂದೇ ಪಾಯಿಂಟ್, ಒಂದೇ 2 ನಿಮಿಷನೇ. ಬುದ್ಧ ವಾಕ್ಯ ಅನ್ನೋ ಸಬ್ಜೆಕ್ಟ್ ಅದೇ ಇನ್ಕ್ಲೂಡ್ ಮಾಡಿ ಫಸ್ಟ್ಗೆ ಹೇಳ್ದೆ ನಾನು, 3 ಸಾರ ಸಬ್ಜೆಕ್ಟ್ ಇರ್ತಾವ ಅಂತ ಹೇಳಿ. ಅವ್ರು ಏನ್ ಹೇಳ್ತಾರೆ, ಬುದ್ಧರು ಹೇಳೋದು, ಓ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡು ನರಳುತ್ತಿರುವವರೇ ಕೇಳಿರಿ, ನಿಮ್ಮ ಕಷ್ಟಕ್ಕೆ ನೀವೇ ಹೊಣೆಗಾರರು. ಕಾರಣ ಇಂದಿನ ಅಜ್ಞಾನದ ಫಲಿತಾಂಶದಿಂದ ಈ ಕಷ್ಟ ನಿಮಗೆ ಬಂದಿದೆ. ಅಜ್ಞಾನದಿಂದ ನೀವು ಜೀವನ ನಡೆಸಿ ಪ್ರಪಂಚದಲ್ಲಿ ಆ ದುಷ್ಫಲದ ಪರಿಣಾಮ ಈ ಕಷ್ಟಕ್ಕೆ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ. ಇಂತಹ ಒಂದು ಕಷ್ಟ ಯಾರೂ ನಿಮ್ಮ ಮೇಲೆ ಹೊಣೆಗಾರರಲ್ಲ, ನಿಮ್ಮದೇ ಅದು. ನಮ್ಮ 3ನೇ ಮಹಾಸತ್ಯದಲ್ಲದೆ ಮನುಷ್ಯನ ಪ್ರತಿಫಲ ಶಿಕ್ಷೆಗೆ ತಾನೇ ಕಾರಣನು ಅಂತ ಹೇಳಿ. ಇಷ್ಟು ಇನ್ನು ಮುಂದಕ್ಕೆ ಅವರು ಬಹಳ ಇದಾವೆ, ಸಮಯ ಪ್ರಜ್ಞೆ ಇರೋದ್ರಿಂದ ನಾನು ಸ್ಟಾಪ್ ಮಾಡಿದ್ದೀನಿ. ನಿಮ್ಗೆಲ್ಲ ಗೊತ್ತಿರೋ ವಿಚಾರ ತಿಳ್ಕೊಳ್ರಿ ಅಷ್ಟೇ. ಧನ್ಯವಾದ. ಆ ರೀತಿನಲ್ಲಿ ಹೊರಾಂಗಣದ ಅಂತಿಮ 3 ಅಧ್ಯಾಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಸರಳ ಭಾಷೆಗೆ ನಾನು ಸಂತೋಷ ಪಡ್ತೀನಿ. ನಮಗೆ ದೇವರು ಆ ಭಾಷೆನ ಕೊಡ್ಲಿಲ್ಲ. ನಮ್ಗೆ ಏನೇನೋ ಓದ್ತಾ ಎಲ್ಲೆಲ್ಲಿಗೋ ಹೋಗ್ಬಿಡ್ತದ, ಭಾಷೆ ಕೈಗೆ ಸಿಕ್ಕೋದಿಲ್ಲ. ಆ ಕಾರಣದಿಂದಾಗಿ ಸಹೋದರನಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸೋಣ. ಹಲವಾರು ಲಾಡ್ಜ್ಗಳಿಂದ ಹಿರಿಯ ಸೋದರರು ಬಂದಿದ್ದೀರಿ, ಹಲವರು ತಡವಾಗಿ ಬಂದಿದ್ದೀರಿ, ಕ್ಷಮಿಸಿ. ಹಲವಾರು ವಿಷಯಗಳು ಅವರಿಗೆ ಸಿಕ್ಕಿಲ್ಲದೆ ಇರ್ಬೋದು. ಒಟ್ಟಾರೆ ಹೊರಾಂಗಣದ ಮುಖ್ಯ ಉದ್ದೇಶ ಪರಿಶುದ್ಧನಾಗಿದ್ದ ಬೆಂಕಿಯ ಕಿಡಿಯಂತಹ ಆತ್ಮ ಪರಮಾತ್ಮನಿಂದ ಹೊರಟು ಇಷ್ಟೆಲ್ಲಾ 342 ಕೋಟಿ ವರ್ಷಗಳ ಕಾಲ ರಾಮಾಯಣವನ್ನ ತಿರುಗುತ್ತಾ ಮತ್ತೆ ಪರಮಾತ್ಮನನ್ನ ಸೇರ್ಬೇಕಾಗಿದ್ರೆ ಆತ್ಮನು ದಷ್ಟಪುಷ್ಟವಾಗಿ ಬೆಳೆಯಬೇಕಾಗ್ತದೆ. ಹಾಗೆ ಬೆಳಿಬೇಕು ಅಂದ್ರೆ ಆತ್ಮನ ಪರಿಚಯ ನಮ್ಗೆ ಚೆನ್ನಾಗಿ ಬೇಕಾಗ್ತದೆ. ಆತ್ಮನ ವಿಚಾರಗಳು ನಿಮಗೆ ತಿಳಿದಿರ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈ ಭಾಗದ ಹಿರಿಯ ಬ್ರಹ್ಮವಿದ್ಯಾ ಉಪನ್ಯಾಸಕರು, ಅನುಭವಿಗಳು ಆದ ಸೋದರ ನಾರಾಯಣ ಗುರುಗಳು ಬಂದಿದ್ದಾರೆ. ಅವರು ನಮ್ಮೆಲ್ಲರನ್ನು ಆಶೀರ್ವದಿಸೋದಕ್ಕೆ ಕೂಡ ಬಂದಿದ್ದಾರೆ. ಯಾಕೆಂದ್ರೆ ಅವ್ರ ಮಾರ್ಗದರ್ಶನದಲ್ಲಿ ನಾವುಗಳು ಹೊರಗಡೆ ಹೋದಾಗ ತಮ್ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ತೀವಾ ಅನ್ನೋದನ್ನ ನೋಡಕ್ಕಾಗಿನೇ ಅವರು ಬಂದಿದ್ದಾರೆ ಅಂತ ಸುಬ್ಬಣ್ಣವ್ರು ಹೇಳಿದ್ರು. ಸಂತೋಷದ ವಿಷಯ. ಅವರು ಈ ಸಮಯನ ಸಮಾಧಾನವಾಗಿ ಬಳಸ್ಕೊಂಡು ಆತ್ಮನ ಪರಿಚಯನ ಮಾಡಿಕೊಡ್ಬೇಕು, ಆತ್ಮಾತ್ಮ ವಿಚಾರಗಳನ್ನು ಹೇಳ್ಬೇಕು ಅಂತ ನಾನು ಅವ್ರನ್ನ ಈ ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಬಂದಿತ್ತಲ್ಲ ಕಡು ಕಾಫಿ ಬಂದಿತ್ತು. ಎಲ್ಲಿ ಅದು ಜೆರಾಕ್ಸ್ ಇರಲಿಲ್ಲ. ಅಲ್ಲ ಅವಾಗ ಬರ್ತಲ್ಲ ಅದು. ಕೇಳೋಣ, ಸಮಾಧಾನವಾಗಿ ಕೇಳೋಣ.
ಮೌನ ಇರ್ಬೇಕಾ ಒಂದು ಹಾಡು ಇರ್ಬೇಕು.